ಪ್ರೀತಿಯ ಕೇಳುಗರ ತಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಮಕ್ಕಳ ಆರೈಕೆ ಮತ್ತು ಮಕ್ಕಳ ಚಟುವಟಿಕೆಯ ಮೇಲೆ ಪಾಲಕರ ನಿಯಂತ್ರಣ ಹಾಗೂ ಕಾಳಜಿ ಈ ಕುರಿತಾಗಿ ಹಲವಾರು ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ಇಂದು ನಮ್ಮೊಡನಿದ್ದಾರೆ ಹೊಸಪೇಟೆಯ ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜೀವ್ ಗೆಜ್ಜೆ ಅವರು. ಡಾಕ್ಟ್ರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಡಾಕ್ಟ್ರೇ, ಮಕ್ಕಳು ದೇವರ ಸಮಾನ ಅಂತೇಳಿ ನಾವೆಲ್ಲರೂ ಕೂಡ ತಿಳಿದಿದ್ದೇವೆ. ಹಾಗೆಯೇ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಅನ್ನುವಂಥ ಕಾಲ ಒಂದಿತ್ತು. ಆದರೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂಥೇಳಿ ಕೂಡ ಇವತ್ತು ಕಾಲ ಬದಲಾದಂತೆ ಈ ವಾಕ್ಯವು ಕೂಡ ನಾವು ಬದಲಾಯಿಸ್ಕೊಂಡು ಅರ್ಥೈಸ್ಕೊಳ್ಬೇಕಾಗಿದೆ. ಹಾಗಾದರೆ ನಮ್ಮ ಮಕ್ಕಳ ಆರೋಗ್ಯ ಸ್ಥಿತಿಗತಿಯು ಕೂಡ ಭಾಳ ಮುಖ್ಯವಾಗಿರುತ್ತೆ. ತಾವು ಮಕ್ಕಳ ತಜ್ಞರಾಗಿ ಮತ್ತು ಮಕ್ಕಳಿಗೆ ಪ್ರೀತಿಯ ವೈದ್ಯರು ಅನ್ನೋದಕ್ಕಿಂತ ಮಕ್ಕಳಿಗೆ ಅಚ್ಚುಮೆಚ್ಚಿನ ಗುರುಗಳಾಗಿ ತಾವು ನಿಂತಂಥವರು. ನಿಮ್ಮ ದೃಷ್ಟಿಯಲ್ಲಿ ನಮ್ಮ ಮಕ್ಕಳ ಪ್ರೀತಿಯ ಕಾಳಜಿ ಆರೈಕೆ ಅದು ವಿಶೇಷವಾಗಿ ಈ ಬೇಸಿಗೆಯಲ್ಲಿ ಹೇಗೆಲ್ಲ ಇರಬೇಕು ಅಂತೇಳಿ ತಾವು ಮಾರ್ಗದರ್ಶನ ಮಾಡ್ತೀರಿ ಡಾಕ್ಟ್ರ? ತಾವು ಹೇಳೋದು 100% ಸತ್ಯ. ಮಕ್ಕಳನ್ನು ನಾವು ಒಂದು ಮಿನೇಚರ್ ಅಡಲ್ಟ್ ಅಂದರೆ ಒಂದು ಚಿಕ್ಕ ವ್ಯಕ್ತಿ ಅನ್ನೋ ಒಂದು ರೀತಿಯಲ್ಲಿ ನೋಡೋದಕ್ಕಿಂತ ನಮ್ಮ ದೊಡ್ಡ ಆಸ್ತಿ, ಅದನ್ನು ವರ್ಣನೆ ಮಾಡಲಿಕ್ಕೆ ಅಂದರೆ ಅದು ತುಂಬ ಇಮ್ಮೆನ್ಸ್ ಪವರ್ ಅಂತ ನಾವು ನೋಡಬೇಕಾಗುತ್ತೆ. ಅದು ತುಂಬ ದೊಡ್ಡ ಶಕ್ತಿ. ಆ ಶಕ್ತಿ ಅನ್ನೋ ರೀತಿಯಲ್ಲಿ ನೋಡಿದಾಗ ನಾವು ನಮ್ಮ ಸಮಾಜವನ್ನು ಬದಲು ಮಾಡೋಕ್ಕೆ ಸಾಧ್ಯವಾಗುತ್ತದೆ. ಈಗ ಮಗು ಅನ್ನೋದೊಂದು ಪ್ರಜೆ, ಈಗ ಸದ್ಯಕ್ಕೂ ಪ್ರಜೆ ಅಂತಲೇ ಕನ್ಸಿಡರ್ ಮಾಡೋಕೆ ನಾವು ಇಡೀ ನಮ್ಮ ಲೈಫ್ನ ನಡೆಸ್ಕೊಳ್ವಾಗ ನಾವು ಮಗುವಿನ ಹಿತಕರವಾಗಿ ಏನು ಮಾಡಬೇಕು ಆ ದೃಷ್ಟಿಯಲ್ಲಿ ನಾವು ಮಾಡಿದಾಗ ತುಂಬ ಈಸಿ ಆಗುತ್ತೆ. ಇಡೀ ವಿಶ್ವದಲ್ಲಿರೋ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಸಿಕ್ಬಿಡುತ್ತೆ. ಯುದ್ಧಗಳನ್ನು ತಡೆಗಟ್ಟಲಿಕ್ಕೂ ಅದೇ ಮಾರ್ಗ, ಮನೆಯಲ್ಲಿ ಸುಖ ನೆಮ್ಮದಿ ಸಂತೋಷ ತರಲಿಕ್ಕೂ ಅದೇ ಮಾರ್ಗ, ಸಮಾಜದಲ್ಲಿರೋ ಎಲ್ಲ ಕಷ್ಟಗಳನ್ನು ಪರಿಹಾರ ಹುಡುಕ್ಲಿಕ್ಕೂ ಅದೇ ಮಾರ್ಗ. ಅಂದರೆ ಇಡೀ ಸ್ಪೆಕ್ಟ್ರಮ್ ಆಫ್ ಬೆನಿಫಿಟ್ಸ್ ಆರ್ ಇಮ್ಮೆನ್ಸ್. ಒಂದು ಚಿಕ್ಕ ವಿಷಯದಿಂದ ಪರಿಹಾರಕ್ಕಿಂತ ಹಿಡಿದು ಇಡೀ ಭೂಮಂಡಲದ ಮೇಲೆ ಪರಿಣಾಮ ಬೀರೋಂಥ ಒಂದು ಶಕ್ತಿ ಯಾವುದರ ಇದೆ ಅಂದರೆ ಅದು ಮಕ್ಕಳ ಪೋಷಣೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕೆಲವು ಬೇಸಿಕ್ ನಿಯಮಗಳಿಂದ, ಭಾಳ ಸರಳವಾದ ನಿಯಮಗಳಿಂದ ಪಾಲನೆ ಮಾಡಿದಾಗ ಪ್ರಪಂಚದಲ್ಲಿ ಎಲ್ಲ ಕಷ್ಟಗಳಿಗೆ ಅಲ್ಲೇ ಪರಿಹಾರ. ಈ ಬೇಸಿಗೆ ಬಂತಂದರೆ ಸಾಕು, ಒಂದಷ್ಟು ಮಕ್ಕಳಿಗೆ ಅದು ರಜಾ ಮಜಾ ಅನಿಸುತ್ತೆ. ಒಂದಷ್ಟು ಪಾಲಕರಿಗೆ ಮಕ್ಕಳ ರಜೆ, ಮಕ್ಕಳ ಈ ವಿರಾಮದ ವೇಳೆ ನಮಗೆ ಸಜೆ ಅಂತೇಳಿ ಅಂದ್ಕೊಳ್ಳುವಂಥ ಪಾಲಕರಿಗೆ ತಮ್ಮ ಮೊದಲ ಪ್ರಾಥಮಿಕ ಸಲಹೆ: ಮಕ್ಕಳು ರಜೆಗಳನ್ನು ಇಡೀ ವರ್ಷ ಕಾಯ್ತಾ ಇರ್ತಾರೆ. 10 ತಿಂಗಳ ಕಷ್ಟಕ್ಕೆ 2 ತಿಂಗಳು ನಮಗೆ ಪರಿಹಾರ ಅಂದ್ಕೊಂಡು ಆ ದೃಷ್ಟಿಯಲ್ಲಿ ಇಡೀ ವರ್ಷ ಕಾಯ್ತಾ ಇರ್ತಾರೆ ಅದೇ ಪೋಷಕರಿಗೆ ಆ 2 ತಿಂಗಳು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತದೆ. ಇದರಲ್ಲಿ 2 ವಿಷಯ. ಮಕ್ಕಳಿಗೆ ಹಾಲಿಡೇಸ್ ಅನ್ನೋದು ಒಂದು ಕಲಿವಿಕೆಗೆ ವಿರಾಮ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಅದೊಂದು ಕಲಿವಿಕೆಗೆ ಒಂದು ದೊಡ್ಡ ಆಸ್ಪದ. 2 ಮಂತ್ಸ್ ಆಫ್ ಅನ್ಸ್ಟ್ರಕ್ಚರ್ಡ್ ಆ್ಯಕ್ಟಿವಿಟಿ ಅಂತೀವಿ. ಶಾಲೆಗೆ ಹೋಗುವಾಗ ಒಂದು ಸ್ಟ್ರಕ್ಚರ್ಡ್ ಇರುತ್ತೆ. ಬೆಳಗ್ಗೆ 7 ಗಂಟೆಗೆ ಎದ್ದೇಳಬೇಕು, 8 ಗಂಟೆಗೆ ರೆಡಿ ಆಗಬೇಕು, 8:30 ಶಾಲೆಗೆ ಹೋಗಬೇಕು, ಸಂಜೆ 5 ಗಂಟೆಗೆ ಬರಬೇಕು, ದೈನಂದಿನ ಚಟುವಟಿಕೆಗಳು ಮಾಡಬೇಕು, ಅದು ಮತ್ತು ರಾತ್ರಿ ಮಲಗಿ ಇಡೀ ದಿನ ಹಾಗೇ ಇರುತ್ತೆ. ಆದರೆ ಹಾಲಿಡೇಸಲ್ಲಿ ಅನ್ಸ್ಟ್ರಕ್ಚರ್ಡ್ ಆ್ಯಕ್ಟಿವಿಟೀಸ್ಗೆ ಒಳ್ಳೆ ಸ್ಕೋಪ್ ಇದೆ. ಪೋಷಕರು ಬೇಸಿಗೆ ರಜಾವನ್ನು ಒಂದು ಪಾಸಿಟಿವ್ ಆಗಿ ನೋಡಿದಾಗ ಅವರಿಗೆ ಸಾಕಷ್ಟು ಆಸ್ಪದಗಳು ಸಿಕ್ಕ ಮಗುನ ಸಂಪೂರ್ಣ ಬೆಳವಣಿಗೆಗೆ ಬೇಕಾಗುವಂಥ ಕೆಲವು ತೀರ್ಮಾನಗಳು, ಸಿಂಪಲ್ ತೀರ್ಮಾನಗಳು ತೊಗೊಂಡಾಗ ಸಾಕಷ್ಟು ಲಾಭವಾಗುತ್ತದೆ. ಮಕ್ಕಳಿಗೆ ಹಾಲಿಡೇಸ್ ಅನ್ನೋದೊಂದು ಟೈಮ್ ಲೈನ್ ಆಗುತ್ತೆ. ಅವ್ರಿಗೆ ದೊಡ್ಡವರಾದಾಗ ನಾನು 2ನೇ ಕ್ಲಾಸ್ ರಜೆಗಳನ್ನ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ, 3ನೇ ಕ್ಲಾಸ್ ರಜೆಗಳಲ್ಲಿ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ, 5ನೇ ಕ್ಲಾಸ್ ರಜೆಗಳಲ್ಲಿ ಇಲ್ಲಿ ಹೋಗಿದ್ದೆ ಅಂತ ಒಂದು ಮೆಮೊರಿ ಸೆಟ್ ಮಾಡ್ಕೊಳ್ಳಿಕ್ಕೆ ರಜೆಗಳನ್ನೋದು ತುಂಬ ಮುಖ್ಯವಾದ ವಿಷಯ. ಅಂದರೆ ಅವ್ರ ಬಾಲ್ಯಪನವಾದ ಒಂದು ಸವಿಯನ್ನು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಬೇಕಾಗಿರೋಂಥ ಸನ್ನಿವೇಶಗಳಂದರೆ ಹಾಲಿಡೇಸ್. ಸ್ಕೂಲ್ ಡೇಸ್ನ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಡಿಮೆ, ಹಾಲಿಡೇಸ್ನ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ಮಕ್ಕಳ ಪಾಲಿಗೆ ಇದು ದೊಡ್ಡ ವರದಾನ. ಅದನ್ನು ತಂದೆ ತಾಯಿಗಳು ತಲೆನೋವಂತ ಸ್ವೀಕರಿಸಿದೆ. ತಂದೆ ತಾಯಿಗಳು ಕೂಡ ಇದು ನಮಗೆ ದೊಡ್ಡ ವರದಾನ ಅಂದ್ಕೊಂಡು ಅದು ನೋಡಿದಾಗ ಹಾಲಿಡೇಸ್ ಅನ್ನೋದು ತುಂಬ ಫಲಕಾರಿಯಾದಂಥ 2 ತಿಂಗಳು ಆಗ್ಬೋದು. ಅದಕ್ಕೆ ಕೆಲವು ಸಿಂಪಲ್ ರೂಲ್ಸ್ನ ಫಾಲೋ ಮಾಡಿದ್ರೆ ಆಗುತ್ತೆ. ಹಾಗಾದರೆ ಡಾಕ್ಟರ್, ಅಂಥ ಸರಳ ಸೂತ್ರಗಳು ಯಾವುವು? ರಜೆಗಳಲ್ಲಿ ಮಕ್ಕಳಲ್ಲಿ 3 ವಿಷಯಗಳು ತೊಂದರೆಗಳು ಕೊಡ್ತವೆ. ಅಂದರೆ ಮಕ್ಕಳಿನ ಕುತೂಹಲ. ಚಿಲ್ಡ್ರನ್ ಆರ್ ಬೇಸಿಕಲಿ ಕ್ಯೂರಿಯಸ್ ಕ್ರಿಯೇಚರ್ಸ್. ಅವರು ತುಂಬ ಕುತೂಹಲದ ಜೀವಿಗಳೇ. ಸೊ ಆ ಕುತೂಹಲ ಕೆಲವು ಸಲ ಅವರಿಗೆ ಮಾರ್ಕವಾದ ಒಂದು ಸನ್ನಿವೇಶಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಸೊ ಹಾಗಾಗಿ ಆಕ್ಸಿಡೆಂಟ್ ಪ್ರಿವೆನ್ಷನ್ ಅಂತ ಕರಿತೀವಿ ನಾವು. ಅಪಘಾತಗಳನ್ನು ತಡೆಗಟ್ಟೋದು ಫಸ್ಟ್ ಕರ್ತವ್ಯ. ತಂದೆ ತಾಯಿಗಳ ಆದ್ಯತೆಯಲ್ಲಿ ನನ್ನ ಮಗ ರಜೆಗಳಲ್ಲಿ ಏನು ಮಾಡ್ಬೋದು, LKG UKG ಮಕ್ಕಳಿಂದ ಹಿಡಿದು 10ನೇ ಕ್ಲಾಸ್ ಮಗು ಬೇರೆ ಬೇರೆ ಥರದ ಆಕ್ಸಿಡೆಂಟ್ಸಲ್ಲಿ ಇನ್ವಾಲ್ವ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆಕ್ಸಿಡೆಂಟ್ ಪ್ರಿವೆನ್ಷನ್ ನಾನು ಏನೇನು ಮಾಡಬೇಕು ಅಂದರೆ, ಇದು ಸಿಂಪಲ್ ಆಗಿ ಹೇಳ್ಬೇಕು. ಸಾಕಷ್ಟು ಮಕ್ಕಳು ಬೇಸಿಗೆ ರಜೆಯಲ್ಲಿ ಸೈಕಲ್ ಹೊಡೆದು ಕಲಿತಾರೆ. ಸೊ ತಂದೆ ಆಗಲಿ ಯಾರಾದರೂ ಒಬ್ಬರು ಮೇಲ್ ಮೆಂಬರ್ಸ್ ಕಂಟಿನ್ಯೂಸ್ ಆಗಿ ಅಬ್ಸರ್ವೇಷನ್ ಇರಬೇಕಾಗುತ್ತೆ. ಸಾಕಷ್ಟು ಸಲ ಮಾಡಿ ಮೇಲ್ಗಡೆ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಮಾಡಿ ಮೇಲ್ಗಡೆ ಸೆಕ್ಯೂರ್ ಇದ್ದಾನೆ ಅಂತ ನೋಡಬೇಕು. ಯಾರು ಸೂಪರ್ವೈಸರ್ ಮೇಲ್ಗಡೆ ಹೋಗಬೇಕಾಗುತ್ತೆ. ಅಥವಾ ಚಿಕ್ಕ ಮಕ್ಕಳು ಎಸ್ಪೆಷಲಿ 2ನೇ ವರ್ಷ 3ನೇ ವರ್ಷ 4ನೇ ವರ್ಷದ ಮಕ್ಕಳಿಗೆ ಬಾತ್ರೂಮ್ ಅನ್ನೋದು ಒಂಥರ ಮ್ಯಾಗ್ನೆಟ್ ಥರ. ಬೇಸಿಗೆಯಲ್ಲಿ ನೀರಿನ ಸಪ್ಲೈ ಸ್ವಲ್ಪ ಕಡಿಮೆ ಇರೋದ್ರಿಂದ ಸಾಕಷ್ಟು ಜನ ಬಕೆಟಲ್ಲಿ ನೀರು ಸ್ಟಾಕ್ ಮಾಡಿಟ್ಟಿರ್ತಾರೆ ಬಾತ್ರೂಮಲ್ಲಿ. ಸೊ ಮಕ್ಕಳು 2 ವರ್ಷ 3 ವರ್ಷ ಮಕ್ಕಳು ಬಾತ್ರೂಮ್ಗೆ ಹೋಗಿ ನೀರಲ್ಲಿ ಮುಳುಗಿರೋಂಥ ಸನ್ನಿವೇಶಗಳು ಅತಿ ಸಾಮಾನ್ಯ. ವರ್ಷದಲ್ಲಿ 1 ಅಥವಾ 2 ಮಗು ಡ್ರೌನ್ ಆಗಿ ಬಂದಿರೋದನ್ನು ನಾವು ಕಾಣ್ತೀವಿ ಸಾಮಾನ್ಯವಾಗಿ ನಮ್ಮ ಹಾಸ್ಪಿಟಲಲ್ಲಿ. ಅದು ಅಲ್ಲದೆ ಕುತೂಹಲದಿಂದ ಮಕ್ಕಳು
ಏನಾದರೂ ಯಾರು ಕಾಣದಿರೋಂಥ ಜಾಗದಲ್ಲಿ ಹೋಗಿ ಬೆಂಕಿ ಜೊತೆಗೆ ಆಡೋದಾಗಲಿ. ಈಗ ಲಾಸ್ಟ್ 2 ಮಂತ್ಸಲ್ಲೇ ಸಾಕಷ್ಟು, ಈಗ ಲಾಸ್ಟ್ 1 ತಿಂಗಳಲ್ಲಿ ಅಟ್ಲೀಸ್ಟ್ 3 ಮಕ್ಕಳು ತುಂಬ ಮೇಜರಾಗಿ ಇಂಜುರಿ ಮಾಡ್ಕೊಂಡು ಬಂದವರಿದ್ದಾರೆ, ಮೈಯೆಲ್ಲ ಸುಟ್ಕೊಂಡು ಬಂದವರಿದ್ದಾರೆ. ಏನೋ ಆಟ ಆಡೋದು, ಕಡ್ಡಿ ಬಣ್ಣ ತೊಗೊಂಡು ಆಟ ಆಡೋದು, ಕ್ಯಾಂಡಲ್ ಜೊತೆಗೆ ಆಟ ಆಡೋಕ್ಕೆ ಹೋಗೋದು, ಅಥವಾ ಎಲೆಕ್ಟ್ರಿಕ್ ಶಾಕ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಶಾರ್ಪ್ ಆಬ್ಜೆಕ್ಟ್ಸಿಂದ ಇದು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಸೂಪರ್ವಿಷನ್, ಇದು ಕಾಮನ್ ಸೆನ್ಸ್ ಇದೆ ಆ್ಯಕ್ಚುಲಿ. ಮನೇಲಿ ಮಕ್ಕಳು ಇರುವಾಗ ತಂದೆ ತಾಯಿಗಳು ಹಾಗೆ ಮಕ್ಕಳನ್ನ ಹಾಗೆ ಬಿಟ್ಬಿಟ್ಟು ಅವ್ರು ಬಿಡೋಕ್ಕಾಗಲ್ಲ. ಅಟ್ಲೀಸ್ಟ್ 15 ವರ್ಷದವರೆಗೂ ಪ್ರತಿ ದಿನದ ಚಟುವಟಿಕೆ 3 ಅವ್ರ ಮೇಲೆ ನಿಗಾ ಇಡೋದು ತಂದೆ ತಾಯಿಗಳ ಕರ್ತವ್ಯ, ಪ್ಲಸ್ ಇಡೀ ಸಮಾಜದಲ್ಲಿರೋ ಎಲ್ಲ ವ್ಯಕ್ತಿಗಳ ಕರ್ತವ್ಯನೂ ಆಗುತ್ತೆ. ಒಂದು ಆಕ್ಸಿಡೆಂಟ್ ಪ್ರಿವೆನ್ಷನ್ನು, ಅದು ಕ್ಯೂರಿಯಾಸಿಟಿಯಿಂದ ಆಗೋದು. ಎರಡನೇದು, ಮಕ್ಕಳು ಚಿಕ್ಕವರು ಇರೋದ್ರಿಂದ ಅವ್ರ ದೇಹದಲ್ಲಿ ಕೆಲವು ಸಿಸ್ಟಮ್ಗಳು ಎವಾಲ್ವ್ ಆಗಿರಲ್ಲ. ಅದರಲ್ಲಿ ಒಂದು ಟೆಂಪರೇಚರ್ ರೆಗ್ಯುಲೇಷನ್ ಸಿಸ್ಟಮ್ ಅಂತ ಕರಿತೀವಿ ನಾವು ದೊಡ್ಡವರು ಉರಿ ಬಿಸಿಲು ಪ್ರದೇಶ ನಾವು 41, 42, 40 ಡಿಗ್ರಿಗಳನ್ನ ನಾವು ಅಡಲ್ಟ್ಸ್ನ ಟಾಲರೇಟ್ ಮಾಡ್ತೀವಿ, ಮಕ್ಕಳಲ್ಲಿ ಆಗಲ್ಲ. ಎಸ್ಪೆಷಲಿ ಲೆಸ್ ದೆನ್ 5 ವರ್ಷದ ಮಕ್ಕಳಲ್ಲಿ ಟೆಂಪರೇಚರ್ ರೆಗ್ಯುಲೇಷನ್ ಮೆಕ್ಯಾನಿಸಮ್ ಅದು ಫೇಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೀಟ್ ಎಕ್ಸಾಷನ್ನು, ಹೀಟ್ ಸ್ಟ್ರೋಕ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹೀಟ್ ಎಕ್ಸಾಷನ್, ಹೀಟ್ ಸ್ಟ್ರೋಕ್ಸ್ ಅಂದರೆ ನಮಗೆ ಯಾವಾಗ ದೇಹ ಉಷ್ಣಾಂಶವನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ವ, ಟೆಂಪ್ರೇಚರ್ನ 37 ಡಿಗ್ರಿಗೆ ಇಡಬೇಕಾಗುತ್ತೆ, ಬಾಡಿ ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ ಸಮ್ಟೈಮ್ಸ್ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ನಾರ್ಮಲಿ ಬೆವರು ಉತ್ಪತ್ತಿ ಆಗೋದ್ರಿಂದ ಅಥವಾ ಉಸಿರಾಟ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಒಂದು ಸಿಸ್ಟಮ್ ಒಂದು ವರ್ಕ್ ಆಗ್ತಾ ಇರುತ್ತೆ. ಆ ಸಿಸ್ಟಮ್ ಕಂಪ್ಲೀಟಾಗಿ ಎವಾಲ್ವ್ ಆಗದೇ ಇರೋ ಕಾರಣಕ್ಕೆ ಮಗುವಿಗೆ ನೀರಿನ ಅಂಶ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಬೆವತ್ಬಿಟ್ಟು ನೀರಿನ ಅಂಶ ಪ್ಲಸ್ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ, ರಕ್ತದಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಮ್ ಅಂತ ಖನಿಜಾಂಶಗಳಿರ್ತವೆ. ಅದ್ರ ಲೆವೆಲ್ಸು ಏರುಪೇರಾದಾಗ ಮಗುಗೆ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಡಿಹೈಡ್ರೇಷನ್ನ ಪ್ರಿವೆನ್ಷನ್ ಮಾಡೋದು ಬೇಸಿಗೆಯಲ್ಲಿ ಅತಿ ಮುಖ್ಯವಾದ ಕೆಲಸ ತಂದೆ ತಾಯಿಗಳಿಗೆ. ಅದನ್ನು ಆ್ಯಂಟಿಸಿಪೇಟ್ ಮಾಡೋದು ಅಥವಾ ಆಗ್ಬಿಟ್ಟಿತ್ತು ಅಂದರೆ ಅದಕ್ಕೆ ಪರಿಹಾರ ಹುಡುಕೋದು ಮುಖ್ಯವಾದ ಕೆಲಸ. ಅದಕ್ಕೆ ಪ್ರಿವೆನ್ಷನ್ ಅಂದರೆ ಸಾಕಷ್ಟು ಸಲ ನಾವು ಮಗುಗೆ ಸಿಗೋಂಥ ಜಾಗದಲ್ಲಿ ನೀರು ಇಡಬೇಕು. ಮಕ್ಕಳು ಆಟದಲ್ಲಿ ಕೆಲವು ಸಲ ನೀರು ಕುಡಿಯೋದು ಮರೀತಾರೆ. ಸೊ ತಂದೆ ತಾಯಿಗಳ ಕೆಲಸ ಅಟ್ಲೀಸ್ಟ್ ಎವ್ರಿ 2 ಅವರ್ಸ್ಗೆ ಒಂದು ಸಲ ನೆನಪು ಮಾಡೋದು. ನೀರು ಕುಡಿಯೋಕ್ಕೆ ಇಷ್ಟಪಡದಿರೋ ಮಕ್ಕಳಿಗೆ ನೀರಿನ ಅಂಶದಿಂದ ತುಂಬಿರೋಂಥ ಹಣ್ಣುಗಳು, ಕಲ್ಲಂಗಡಿ, ಕರ್ಬೂಜು, ಪಪ್ಪಾಯ ಹಣ್ಣುಗಳನ್ನು ತಿನ್ನಿಸುವ ಅಭ್ಯಾಸ, ನೀರು ಕುಡಿಯೋಕ್ಕೆ ಇಷ್ಟಪಡದಿರೋ ಹಣ್ಣುಗಳನ್ನು ಕೊಡುವ ಅಭ್ಯಾಸ ಇಟ್ಕೋಬೇಕು. ಸೊ ವಾಟರ್ ಆ್ಯಂಡ್ ಫ್ರೂಟ್ಸ್, ಪ್ಲೇನ್ ವಾಟರ್ ಜೊತೆಗೆ ಸ್ವಲ್ಪ ಯಾವ್ದಾದ್ರು ಫ್ರೂಟ್ಸ್ ತಿಂದಾಗ ನಮ್ಮ ಎಲೆಕ್ಟ್ರೋಲೈಟ್ಸ್ ಲೆವೆಲ್ ಮ್ಯಾನೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಎರಡನೇದಾಗಿ ಅರ್ಲಿ ಸೈನ್ಸ್, ಮುನ್ಸೂಚನೆಗಳು ಯಾವುದಂದ್ರೆ ಮಗು ಎಸ್ಪೆಷಲಿ ಈಗ ನಾವು ನೋಡ್ತಾ ಇದ್ದೀವಿ ಲಾಸ್ಟಿಗೆ 15 ದಿನಗಳಿಂದ 5 ವರ್ಷದ ಕೆಳಗಿನ ಮಕ್ಕಳು ಬರೀ ಹಠ ಸ್ಟಾರ್ಟ್ ಆಗಿದೆ. ಹಠ ಏನಕ್ಕೆ ಹಠ ಆಗ್ತಾ ಇರುತ್ತೆ ಅಂದರೆ ನೀರಿನಂಶದ ಕೊರತೆ ಪ್ಲಸ್ ಎಲೆಕ್ಟ್ರೋಲೈಟ್ಸ್ನ ಏರುಪೇರಿಂದ ಮಕ್ಕಳು ಹಠ ಮಾಡೋದಾಗಲಿ, ಆಹಾರ ತಗೊಳ್ಳದೇ ಇರೋದಾಗಲಿ, ಯೂರಿನ್ ಕಡಿಮೆ ಮಾಡೋದು, ಕಲರ್ಡ್ ಯೂರಿನ್, ತುಂಬ ಹಳದಿ ಬಣ್ಣದ ಯೂರಿನ್ ಮಾಡೋದಾಗಲಿ, ಇವೆಲ್ಲ ಅದ್ರದ್ದು ಮುನ್ಸೂಚನೆಗಳು. ಗ್ರಹಿಸಿ ಅದಕ್ಕೆ ತಕ್ಕಂಥ ಪರಿಹಾರಗಳು, ಹಣ್ಣುಗಳು ಕೊಡೋದ್ರಿಂದ, ನೀರು ಕೊಡೋದ್ರಿಂದ, ತಣ್ಣೀರಿಂದ ಮೈ ಒರೆಸೋದ್ರಿಂದ, ಪ್ಲಸ್ ಅವರು ವಾಸ ಮಾಡುವಂಥ ಜಾಗ. ನಾವು ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆ ಮಕ್ಕಳಿಗೆ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಎನ್ಕರೇಜ್ ಮಾಡೋ ಹಾಗಿಲ್ಲ. ಹೊರಗಡೆ ಹೋಗ್ತೀನಿ, ಪ್ಲೇ ಗ್ರೌಂಡ್ಗೆ ಹೋಗ್ತೀನಿ ಅಂದರೆ ಯೂಶಲಿ ಅವಾಯ್ಡ್ ಮಾಡಿ. 11 ಗಂಟೆಯಿಂದ 4 ಗಂಟೆ ಪೀಕ್ ಪೀರಿಯಡ್, ಆ ಟೈಮಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಇದಿರುತ್ತೆ. ಈವನ್ ಅಲ್ಟ್ರಾವೈಲೆಟ್ ರೇಡಿಯೋ ತುಂಬ ಈಗ UV ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ, ಸ್ಕಿನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ, ನೀರಿನಂಶದ ಏರುಪೇರು ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇಂಡೋರ್ ಆ್ಯಕ್ಟಿವಿಟೀಸ್ನ ಮಧ್ಯಾಹ್ನದಲ್ಲಿ ಎನ್ಕರೇಜ್ ಮಾಡಿ, ಅರ್ಲಿ ಮಾರ್ನಿಂಗು ಲೇಟ್ ಈವ್ನಿಂಗ್ನ ಪ್ಲೇ ಗ್ರೌಂಡಲ್ಲಿ ಆಟ ಆಡಲಿಕ್ಕೆ ಆಸ್ಪದ ಮಾಡಿಕೊಡಿ. 3ನೇದು ಬಟ್ಟೆಗಳು, ಲೈಟ್ ಕಾಟನ್ ಡ್ರೆಸ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. 4ನೇದು ಮಲಗೋ ಜಾಗದ ತಂಪಿರೋಂಥ ಜಾಗನ ಮಾಡಿಕೊಡಿ. ನಾನು ಅಬ್ಸರ್ವ್ ಮಾಡ್ದಂಗೆ ಫ್ಯಾನ್ ಮೇಲೆ ಅಥವಾ AC ಮೇಲೆ ಅವಲಂಬನೆ ಆಗಿ ಕಿಟಕಿನೆಲ್ಲ ಮುಚ್ಚಿಬಿಟ್ಟು ಮಲಗಿರೋ ಜಾಗದಲ್ಲಿ ಮಕ್ಕಳಿಗೆ ಹೀಟ್ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ತಾಜಾ ಗಾಳಿ ಬೇಕೇ ಬೇಕಾಗುತ್ತೆ. ಮಕ್ಕಳಿಗೆ ಯಾವಾಗ ವಿಂಡೋಸ್ ಓಪನ್ ಇರಬೇಕು. ವಿಂಡೋ ಚಿಕ್ಕದಾಗಿತ್ತಂದರೆ ಮೇನ್ ಡೋರ್ನು ಓಪನ್ ಆಗಿಟ್ಟಿರಿ. ಮನೆ ಒಳಗಡೆ ಸ್ವಲ್ಪ ನಿಮಗೆ ಅದೇನು ಗಾಳಿ ಹವಾ ತಾಜಾ ಅನಿಸದೇ ಇದ್ದರೆ ಮನೆ ಆಚೆ ಅಥವಾ ಮಾಡಿ ಮೇಲೆ ಮಲಗಿದ್ರೂ ಸಹ ತೊಂದರೆ ಇಲ್ಲ. ಔಟ್ಡೋರ್ಸಲ್ಲಿ ಮಲಗಿದಾಗ ಮಕ್ಕಳಿಗೆ ಹೀಟ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಎರಡನೇ ವಿಷಯವಾಗಿ ಇನ್ಫೆಕ್ಷನ್ಸ್. ಬೇಸಿಗೆ ರಸದಲ್ಲಿ ಈ ಸೀಸನಲ್ಲಿ ಕೆಲವು ಕಾಯಿಲೆಗಳು ಜಾಸ್ತಿ. ಯೂಶಲಿ ನಾವು ಲೈಫ್ ಸ್ಟೈಲ್ ಚೇಂಜಸಲ್ಲೇ ಹೊರಗಡೆ ನಾವು ಫ್ರೂಟ್ ಜ್ಯೂಸ್ ಕುಡಿತೀವಿ, ಕಬ್ಬಿನ ರಸ ಕುಡಿತೀವಿ, ಅಥವಾ ಯಾವುದಾದ್ರು ಕಲ್ಲಂಗಡಿ, ಕರ್ಬೂಜನ ಹಣ್ಣನ್ನು ತಿನ್ನೋ ಬದಲು ಹಣ್ಣಿನ ಜ್ಯೂಸನ್ನು ಕುಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೊರಗಡೆ ಹೋದಾಗ ಮಜ್ಜಿಗೆಯನ್ನು ಕುಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಕಲಕುಷಿತ ಆಹಾರ, ಕಲಕುಷಿತ ನೀರಿನ ಅಂಶದಿಂದ ಬರೋಂಥ ಕಾಯಿಲೆಗಳಂದರೆ ಒಂದು ವಾಂತಿ ಭೇದಿ, ಎರಡನೇದು ಟೈಫಾಯ್ಡು, 3ನೇದು ಜಾಂಡೀಸು. ಕಾಲರಾ ಲೈಕ್ ಇಲ್ನೆಸ್ ಅಂತ ಕರಿತೀವಿ. ಬರೀ ನೀರಿನ ಮೋಷನ್ಸ್ ಆಗ್ತಾ ಇರ್ಬೋದು ಅಥವಾ ರಕ್ತ ಮಲುವಿನ ಭೇದಿ ಆಗಬಹುದು. ಸೊ ಜಾಂಡೀಸ್ ಆಗಲಿ, ಟೈಫಾಯ್ಡ್ ಆಗಲಿ ಅಥವಾ ವಾಂತಿ ಭೇದಿ ಜ್ವರಗಳನ್ನು ತಡೆಗಟ್ಟಲಿಕ್ಕೆ ನಾವು ಸುರಕ್ಷಿತವಾದ ಆಹಾರವನ್ನು ಆರಿಸೋದು ಪೋಷಕರ ಮುಖ್ಯವಾದ ಕೆಲಸ. 3ನೇದಾಗಿ ಸ್ಕಿನ್ ಹೈಜೀನ್. ಬೇಸಿಗೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಬೆವರು ಉತ್ಪತ್ತಿ ಮಾಡೋದ್ರಿಂದ ಚರ್ಮದಲ್ಲಿರೋ ಬೆವರು ಗ್ರಂಥಿಗಳು ಎಕ್ಸ್ಟ್ರಾ ವರ್ಕ್ ಮಾಡಿರೋದ್ರಿಂದ ಕೆಲವು ಸಲ ಬೆವರಿನ ಅಂಶ ಚರ್ಮದಲ್ಲೇ ಉಳ್ಕೊಂಡು ಬೆವರು ಸಾಲೆಗಳಂತ ಏನು ಕರಿತೀವಲ್ಲ ಅದು ಆಗೋ ಸಾಧ್ಯತೆ ಇರುತ್ತೆ. ಬೆವರು ಸಲ ಇಗ್ನೋರ್ ಮಾಡಿದಾಗ ಕ್ರಮೇಣವಾಗಿ ಜಾಸ್ತಿಯಾಗಿ ಅದಕ್ಕೆ ಕೀವು ಆಗ್ಬಿಟ್ಟು ಕುರುಗಳ ಥರ ಗುಳ್ಳೆಗಳಾಗ್ಬೋದು, ಎಕ್ಸ್ಟೆನ್ಸಿವ್ ಆಗ್ಬೋದು. ಕಿವಿನ ಕುರುಗಳು ಆಗೋದಲ್ಲದೆ ಎಸ್ಪೆಷಲಿ ತಲೆ ಮೇಲೆ, ಕತ್ತಿನ ಸುತ್ತಮುತ್ತ ಆಗಿ ಕೆಲವು ಸಲ ರಕ್ತಕ್ಕೆ ಸಹ ನಂಜಾಗಬಹುದು. ಸೊ ಸ್ಕಿನ್ ಇನ್ಫೆಕ್ಷನ್ಸು, ಫಂಗಲ್ ಇನ್ಫೆಕ್ಷನ್ಸು ತುಂಬ ಜಾಸ್ತಿ ಬೇಸಿಗೆ ರಿಸಲ್ಟ್. ಇದನ್ನು ಪ್ರಿವೆಂಟ್ ಮಾಡೋದು ತುಂಬ ಈಸಿ. ತಣ್ಣೀರಿಂದ ಸ್ನಾನ ಮಾಡಿಸೋದು, ಪದೇ ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಮುಖ್ಯ. ತಣ್ಣೀರಿಂದ ಮೈ ಒರೆಸೋದು, ಹೈಜೀನ್ ಮೇಂಟೈನ್ ಮಾಡೋದು, ಬೆವರು ಆಗದೆ ನೋಡ್ಕೊಳ್ಳೋದು
ಸಿಂಪಲ್ ಸ್ಟ್ರಾಟಜೀಸ್ ಸ್ಕಿನ್ ಇನ್ಫೆಕ್ಷನ್ಸ್ ಅವಾಯ್ಡ್ ಮಾಡಲಿಕ್ಕೆ. ಮೂರನೇದು ಸನ್ ಪ್ರೊಟೆಕ್ಷನ್. ಹೊರಗಡೆ ಟೈಮ್ ಕಳೆಯೋದ್ರಿಂದ ಸ್ಕಿನ್ನಿನ ಬಣ್ಣ ಕಡಿಮೆ ಆಗೋದಲ್ಲದೆ ಸ್ಕಿನ್ನು ಸಹ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸನ್ ಬರ್ನ್ಸ್ ಅಂತ ಏನು ಕರಿತೀವಿ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಅಂತ ಏನು ಕರಿತೀವಿ, ಇದನ್ನು ತಡೆಗಟ್ಟಲಿಕ್ಕೆ ನಾವು ಸನ್ ಪ್ರೊಟೆಕ್ಷನ್ ಕ್ರೀಮ್ಸ್ನಾದರೂ ಯೂಸ್ ಮಾಡಬೇಕು. ಬೆಸ್ಟ್ ಮೆಥಡ್ ಅಂದರೆ ಕ್ಯಾಪ್, ಟೋಪಿಗಳನ್ನು ಹಾಕಿ ಮುಖದ ಮೇಲೆ ಬಿಸಿಲು ಬೀಳದೆ ನೋಡ್ಕೋಬೇಕಾಗುತ್ತೆ. ಸೊ ಇದು ಸಾಮಾನ್ಯವಾಗಿ ದೈಹಿಕವಾಗಿ ಬರುವಂಥ ಕಾಯಿಲೆಗಳು, ದೇಹಕ್ಕೆ ಬರುವಂಥ ಕಾಯಿಲೆ. ಒಂದು ನಿರ್ಜಲೀಕರಣ, ಎರಡನೇದು ಸ್ಕಿನ್ನಿಗೆ ಸಂಬಂಧಪಟ್ಟಿದ್ದು, ಮೂರನೇದು ಆಕ್ಸಿಡೆಂಟ್ ಸ್ಟ್ರಾಟಜಿ. ಇದು ದೇಹಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು. ಇದು ಅಲ್ಲದೆ ಮಕ್ಕಳಲ್ಲಿ ಬೇಸಿಗೆ ರಜದಲ್ಲಿ ಫ್ರೀ ಟೈಮ್ ಜಾಸ್ತಿ ಇರೋದ್ರಿಂದ ಸ್ಕ್ರೀನ್ ಅಡಿಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಸಹ ಪೇರೆಂಟ್ಸ್ ಮಾನಿಟರ್ ಮಾಡಬೇಕಾಗುತ್ತೆ. 3 ವರ್ಷದ ಕೆಳಗಿನ ಮಕ್ಕಳಿಗೆ ಸ್ಕ್ರೀನ್ ದೂರ ಇಡೋದು ತುಂಬ ಮುಖ್ಯ. ಊಟ ಮಾಡೋ ಟೈಮಲ್ಲಿ ಯೂಸ್ ಮಾಡೋದಾಗಲಿ ಅಥವಾ ಹಠ ಮಾಡೋ ಮಗುನ ಸಮಾಧಾನವಾಗಿ ಯೂಸ್ ಮಾಡೋಕ್ಕಾಗಲಿ ಸಾಧ್ಯವೇ ಇಲ್ಲ. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಂದರೆ ಭಾರತೀಯ ಮಕ್ಕಳ ವೈದ್ಯರ ಸಂಘದ ಪ್ರಕಾರ 3 ವರ್ಷದ ಕೆಳಗಿನ ಮಕ್ಕಳಿಗೆ ನಾವು ಸ್ಕ್ರೀನ್ನ ತೋರಿಸಲೇಬಾರದು. 3 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ಇಡೀ ದಿನಕ್ಕೆ 1 ಅವರ್ ತೋರಿಸ್ಬೋದು ಸ್ಕ್ರೀನ್ನ. ಬಟ್ ಆದರೂ ಇಡೀ ದಿನ, ಈಗ ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಮಕ್ಕಳಲ್ಲಿ ಬೇಸಿಗೆ ರಜದಲ್ಲಿ ಬೆಳಗ್ಗೆ 8 ಗಂಟೆಗೆ ಹಿಡಿದಿರೋ ಸ್ಕ್ರೀನ್ ಸಂಜೆ 8 ಗಂಟೆವರೆಗೂ ಬಿಡದೇ ಇರುವಂಥ ಸನ್ನಿವೇಶಗಳು ಸೃಷ್ಟಿಯಾಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪೋಷಕರು ಇದಕ್ಕೆ ಸ್ಪೆಸಿಫಿಕ್ ಆಗಿ ನೀವು ಅವರಿಗೆ ಸ್ಕ್ರೀನನ್ನು ದೂರ ಇಡೋಕ್ಕೆ ಒಂದು ನೀವು ಚಾಣಕ್ಷತೆಯಿಂದ ನೀವು ಕೆಲವು ತೀರ್ಮಾನಗಳು ತಗೋಬೇಕಾಗುತ್ತೆ. ಪಾಸಿಟಿವ್ ಆಗಿ ನಾನು ನಿಮಗೆ ಫೋನ್ ಕೊಡಲ್ಲ ಅಂತ ಹೇಳೋದಕ್ಕಿಂತ ಫೋನ್ಗಿಂತ ಇಂಟ್ರೆಸ್ಟಿಂಗ್ ಆಗಿರೋಂಥ ಕೆಲವು ವಿಷಯಗಳಲ್ಲಿ ಅವ್ರನ್ನ ಮಗ್ನರಾಗಲಿ ಪ್ರಯತ್ನ ಮಾಡಬೇಕಾಗುತ್ತೆ. ಅದರಲ್ಲಿ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಲೇಟ್ ಈವ್ನಿಂಗ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂತಾರೆ, ನಿಸರ್ಗಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹೊರಗಡೆ ಪಾರ್ಕ್ಗಳಲ್ಲಿ, ಓಪನ್ ಪ್ಲೇಸ್ಗಳಲ್ಲಿ, ಪ್ಲೇ ಗ್ರೌಂಡಲ್ಲಿ ಟೈಮ್ ಕಳೆದಾಗ, ಎಸ್ಪೆಷಲಿ ಬೇರೆ ಮಕ್ಕಳ ಜೊತೆ ಟೈಮ್ ಕಳೆದಾಗ ಸ್ಕ್ರೀನ್ ನೆನಪಾಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಏಕಾಂತದಲ್ಲಿರುವಾಗ, ಮನೆ ಒಳಗಡೆ ಇರುವಾಗ ಸ್ಕ್ರೀನ್ ನೆನಪಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹೇಗಾದರೂ ನಿಮ್ಮ ಕಡೆಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನ, ಸ್ಕ್ರೀನಿಂದ ದೂರ ಇಡಲಿಕ್ಕೆ ಭಾಳ ಪ್ರಯತ್ನ ಮಾಡೋದು ಮುಖ್ಯ. ಅದೇ ಜೊತೆಗೆ ಸ್ಕೂಲ್ ಟೈಮಲ್ಲಿ ಅವ್ರಿಗೆ ನೇಚರಿಗೆ ಕನೆಕ್ಟ್ ಆಗೋಕ್ಕೆ ಆಸ್ಪದ ಕಡಿಮೆ ಇರುತ್ತೆ. 10 ತಿಂಗಳು ಮನೆ ಬಿಟ್ಟರೆ ಸ್ಕೂಲ್ ಬಸ್ಸಿಂದ ಹಿಡಿದು ಕ್ಲಾಸ್ ರೂಮಿಂದ ಮನೆಯಿಂದ ಇರ್ತಾರೆ. ನೇಚರಿಗೆ ಕನೆಕ್ಟ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ ಅವರಿಗೆಲ್ಲ. ಸೊ ಹಾಗಾಗಿ 2 ತಿಂಗಳನ್ನು ನೀವು ನೇಚರಿಗೆ ಕನೆಕ್ಟ್ ಮಾಡಲಿಕ್ಕೆ ಆಸ್ಪದಗಳು ಹುಡುಕಬೇಕಾಗುತ್ತೆ. ಯಾವುದೇ ಒಂದು ಓಪನ್ ಪ್ಲೇಸಿಗೆ, ಒಂದು ನದಿಗಾಗಲಿ ಅಥವಾ ಒಂದು ಕೆರೆಗಾಗಲಿ ಅಥವಾ ಒಂದು ಬೆಟ್ಟಕ್ಕಾಗಲಿ ಎಲ್ಲರೂ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್ ಕರ್ಕೊಂಡು ಹೋಗೋ ಅಭ್ಯಾಸ ತಂದೆಗಳು ಇಟ್ಕೊಂಡ್ರೆ ಮಕ್ಕಳಿಗೆ ಅಳತೆ ಮಾಡೋಕ್ಕಾಗದಷ್ಟು ಲಾಭ ಆಗೋ ಸಾಧ್ಯತೆ ಇರುತ್ತೆ. ಡಾಕ್ಟ್ರೆ, ಈ ಬೇಸಿಗೆ ಕಾಲದಲ್ಲಿ ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಮತ್ತು ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳು ಆಗಿಂದಾಗ್ಗೆ ಕಾಲಕ್ಕೆ ನಡೀತಾ ಇದ್ದಾವೆ. ಇಂಥ ಒಂದು ಪಠ್ಯೇತರ ಚಟುವಟಿಕೆಗಳು ಅಂದರೆ ಈ ರಂಗ ತರಬೇತಿ ಶಿಬಿರ ಇರ್ಬೋದು ಅಥವಾ ಬೇರೆ ಬೇರೆ ಚಿತ್ರಕಲೆ ಶಿಬಿರಗಳು, ಇಂಥವೆಲ್ಲ ಮಕ್ಕಳ ಮೇಲೆ ಹೇಗೆ ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಎಷ್ಟರ ಮಟ್ಟಿಗೆ ಅವು ಮಕ್ಕಳಿಗೆ ಸಹಕಾರಿಯಾಗಬಲ್ವ ಅಂತ? ಇದು ಮುಖ್ಯವಾದ ಪ್ರಶ್ನೆ ಕೇಳಿದ್ದೀರಿ ನೀವು. ಮಕ್ಕಳ ಕಲಿಯುವಿಕೆಯಲ್ಲಿ ಒಂದು ಬಾಟಮ್ ಲೈನ್, ಅತಿ ಮುಖ್ಯವಾದ ವಿಷಯ ಅಂದರೆ ಫನ್. ಮಕ್ಕಳಿಗೆ ಯಾವುದರಲ್ಲಿ ಮಜಾ ಬರುತ್ತೋ ಅದನ್ನು ಕಲಿಯೋ ಸಾಧ್ಯತೆ ಜಾಸ್ತಿ. ಬೇಸಿಗೆಯಲ್ಲಿ ಸಮ್ಮರ್ ಕ್ಯಾಂಪ್ಸ್ ಅಥವಾ ಬೇಸಿಗೆ ಶಿಬಿರಗಳಂತ ತಾವೇನು ಮೆನ್ಷನ್ ಮಾಡಿದ್ರಿ, ಇದರಲ್ಲಿ ಅವರು ಆನಂದ ಪಡ್ತಾಯಿದ್ರು. ಈಗ ಯಾವುದಾದ್ರು ಚಿತ್ರಕಲೆಯಲ್ಲಿ ಇಷ್ಟ ಇದೆ, ಉತ್ಸಾಹ ಇದೆ, ಮಾಡಲಿಕ್ಕೆ ಖುಷಿ ಆಗ್ತಾ ಇದೆ ಅಂದ್ರೆ ಖಂಡಿತವಾಗಿ ಸೇರಿಸಿ. ನಾವು ಇಟ್ ಕಮ್ಸ್ ಅಂಡರ್ ಸ್ಟ್ರಕ್ಚರ್ಡ್ ಆ್ಯಕ್ಟಿವಿಟಿ. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ಪೇಂಟಿಂಗ್ ಕ್ಲಾಸ್ ಇರುತ್ತೆ, ಅಥವಾ 9 ಗಂಟೆ 10 ಗಂಟೆವರೆಗೂ ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ಮ್ಯೂಸಿಕ್ ಕ್ಲಾಸ್ ಇರುತ್ತೆ. ಆ ಥರ ಸ್ಟ್ರಕ್ಚರ್ಡ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಮಗುಗೆ ಇಂಟ್ರೆಸ್ಟ್ ಬೇಕು. ಮಗು ಉತ್ಸಾಹ ತೋರಿಸ್ತಾ ಇದ್ದಾನೆ, ಅದು ಮಾಡಲಿಕ್ಕೆ ಅವ್ನು ಕಾತುರದಿಂದ ಕಾಯ್ತಾ ಇದ್ದಾನೆ, ಅವ್ನು ನಮಗೆ ಕಳಿಸ್ಕೊಡೋಕ್ಕೆ ಇಷ್ಟ ಆಗ್ತಾ ಇದ್ದಾನೆ, ಅವನಿಗೂ ಅಷ್ಟೇ ಇಷ್ಟ ಆಯಿತು ಅಂದರೆ ಖಂಡಿತವಾಗಿ ಕಳಿಸ್ಕೊಡಿ. ಅವ್ನಿಗೆ ಇಷ್ಟ ಇಲ್ಲದೆ ಇರುವಾಗ 2 ಅವರ್ಸ್ ಪರ್ ಡೇ ಯಾವುದೋ ಒಂದು ಆ್ಯಕ್ಟಿವಿಟಿ ಇತ್ತು ಅಂದರೆ ಅಬಾಕಸ್ ಆ್ಯಕ್ಟಿವಿಟಿ ಆಗಲಿ, ಅಥವಾ ಕೆಲವು ತಾಯಂದರು ಏನು ಮಾಡ್ತಾರೆ, ಕೆಲವು ಮಕ್ಕಳಿಗೆ ಟ್ಯೂಷನ್ಗೆ ಕಳಿಸ್ಕೊಡ್ತಾರೆ. ಅಂದರೆ ನೆಕ್ಸ್ಟ್ ಇಯರ್ದು ಸಿಲೆಬಸ್ನ ಈಗಲೇ ಕವರ್ ಮಾಡೋಣ ಅಂತೇಳಿ ರಜೆಯಲ್ಲಿ ಕಳಿಸ್ಕೊಡ್ತಾರೆ. ಅದು ಅಪರಾಧ. ಅದು ಆ್ಯಕ್ಚುಲಿ ಹಾಗೆ ಮಾಡೋದ್ರ ಬೇಸಿಗೆ ರಜೆಗಳಲ್ಲಿ ಶೈಕ್ಷಣಿಕ ಅಂದರೆ ಎಜುಕೇಷನಲ್ ಆ್ಯಕ್ಟಿವಿಟೀಸ್ಗೆ, ಸ್ಕಾಲರ್ಶಿಪ್ ಆ್ಯಕ್ಟಿವಿಟೀಸ್ನ ಡಿಸ್ಕರೇಜ್ ಮಾಡಿ. ಇನ್ಕ್ಲೂಡಿಂಗ್ ಹೋಮ್ವರ್ಕ್ ಇತ್ತು ಅಂದರೂ ಸಹ ತುಂಬ ಕಡಿಮೆ ಟೈಮ್ ಕೊಡಿ. ಇಡೀ ದಿನ ಅದನ್ನ ನೆನಪು ಮಾಡಬೇಡಿ ಮಗುಗೆ. ನಿಂದು ಸಮ್ಮರ್ ಹೋಮ್ವರ್ಕ್ ಉಳಿದಿದೆ, ನಿನ್ನ ಸಮ್ಮರ್ ಹೋಮ್ವರ್ಕ್ ಉಳಿದಿದೆ, ಮಾಡು ಅಂತ ಇಡೀ ದಿನ ಅವನು ಮೂಡನ್ನು ಸ್ವಲ್ಪ ನೆಗೆಟಿವ್ ಸೈಡಲ್ಲಿ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಡಿ. ಆದಷ್ಟು ಫನ್ ಆಸ್ಪೆಕ್ಟ್ನ ಮೇಂಟೈನ್ ಮಾಡಿ. ಅವನಿಗೆ ಸ್ಟ್ರಕ್ಚರ್ಡ್ ಆ್ಯಕ್ಟಿವಿಟಿ, ನಾನು ಪೇಂಟಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀನಿ ಅಂತ ಜಾಯ್ನ್ ಆಗಿ 1 ವಾರಕ್ಕೆ ಅವ್ನು ಬೋರ್ ಆಯಿತು, ಅವ್ನು ಇಷ್ಟಪಡದೇ ಇದ್ದರೆ ಅದನ್ನ ನಿಲ್ಲಿಸಿದ್ರು ತಪ್ಪಲ್ಲ. ಅದನ್ನ ಕಂಪ್ಲೀಟ್ ಮಾಡಬೇಕು. ನಿಂದು 2 ತಿಂಗಳಿದೆ, ನಾನು ಫೀಸ್ ಕಟ್ಬಿಟ್ಟಿದ್ದೀನಿ, ನೀನು ಹೋಗಲೇಬೇಕು ಅಂತೇಳಿ 2 ದಿನ ಅವನಿಗೆ ಆ ಟಾರ್ಚರ್ ಕೊಟ್ಬಿಟ್ಟು ಅವ್ನಿಗೆ ಇಷ್ಟ ಇಲ್ದಂಗೆ ಕಳಿಸ್ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಅದು ಮಗು ಎಂಜಾಯ್ ಮಾಡ್ತಾ ಇದೆ, ಮಗು ಅದು ಮಾಡೋದ್ರಲ್ಲಿ ಆನಂದ ಪಡ್ತಾ ಇದ್ದಾನೆ, ಅದು ಮಾಡೋದ್ರಿಂದ ಅವ್ನಿಗೆ ಖುಷಿ ಆಗ್ತಾ ಇದೆ. ನೀವು ಅಸೆಸ್ ಮಾಡಿ, ಹೋಗ್ಲಿಕ್ಕೆ ಎಷ್ಟು ಉತ್ಸಾಹ ತೋರಿಸ್ತಾ ಇದ್ದಾನೆ, ಹೋಗಿ ಬಂದಾಗ ಎಷ್ಟು ಖುಷಿಯಾಗಿ ಕಾಣಿಸ್ತಾನೆ ಅಂತ. ಇಫ್ ಈಸ್ ಎಂಜಾಯಿಂಗ್, ಸಂತೋಷ ಪಡ್ತಾ ಅಂದರೆ ಖಂಡಿತವಾಗಿ ಮಾಡಿ. ಆದರೂ ಬೇಸಿಗೆ ರಜೆಗಳು ಅನ್ಸ್ಟ್ರಕ್ಚರ್ಡ್ ಆ್ಯಕ್ಟಿವಿಟಿಗೆ ನಾವು ಡಿಸೈನ್ ಮಾಡಬೇಕು. ಅವನಿಗೆ ನಾವು ಡೂಯಿಂಗ್ ನಥಿಂಗ್ ಟೈಮ್ ಅಂತಾರೆ. ಒಂದು ಮಗು ಏನು ಮಾಡದೆ ಇಡೀ ದಿನ ಕಾಲ ಕಳೀತಾ ಇದ್ದಾನೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ, ಬಟ್ ಅವನು ಸ್ವಂತ ತನ್ನ ಜೊತೆಗೆ ತಾನು ಮಾತಾಡ್ತಾ ಇರ್ತಾನೆ, ವಾತಾವರಣವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇದು ಸಹ ಕಲಿವಿಕೆಯಲ್ಲಿ ಒಂದು ಮುಖ್ಯವಾದ ಬೀಯಿಂಗ್ ಅಲೋನ್, ಟಾಕಿಂಗ್ ಟು ಹಿಮ್ಸೆಲ್ಫ್ ಅಂಡ್ ಲುಕಿಂಗ್ ಅರೌಂಡ್ ದ ಎನ್ವಿರಾನ್ಮೆಂಟ್ ಇನ್ ಅ ವೆರಿ ಕೀನ್ ಮ್ಯಾನರ್. ತುಂಬ ಸೂಕ್ಷ್ಮವಾಗಿ ಎಲ್ಲನೂ ಅಬ್ಸರ್ವ್ ಮಾಡ್ತಾನೆ. ಮನೆ ಮುಂದೆಗಡೆ ವರಂಡದಲ್ಲಿ ಏನಿದೆ, ಎಲ್ಲಿ ಇರುವೆಗಳು ಹೋಗ್ತಾ ಇದ್ದಾವೆ, ಎಲ್ಲಿ ಇರುವೆಗಳು ಬಂದಿದ್ದಾವೆ, ಯಾವ ಕಡೆ ಏನಾಯಿತು, ಯಾವ ಕಡೆ ಬಿಸಿಲು ನೆರಳಿ, ಆ ಕಡೆಯಿಂದ ಯಾವ ಕಡೆಗೆ ಹೋಗ್ತಾ ಇದೆ, ಎಲ್ಲನೂ ಅವನು ಅಬ್ಸರ್ವ್ ಮಾಡ್ತಾನೆ. ಮಕ್ಕಳು ದೊಡ್ಡವ್ರ ಥರ ಮಕ್ಕಳಿಗೆ ಫೋಕಸ್ ಸೀಮಿತವಾಗಿರಲ್ಲ, ವಿಪರೀತ ವಿಶಾಲವಾಗಿರುತ್ತೆ. ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಇನ್ಕ್ಲೂಡಿಂಗ್ ನಮ್ಮ ಬಿಹೇವಿಯರ್ ಸಹ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮಪ್ಪನ ಮೂಡ್ ಹೇಗಿದೆ, ನಮ್ಮ ತಾಯಿ ಮೂಡ್ ಹೇಗಿದೆ, ಅವ್ರು ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತೀವಿ, ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಈ
ಈ ಬೇಸಿಗೆ ರಜದಲ್ಲಿ ನಮಗೂ ಸಹ ಒಂದು ಆಸ್ಪದ, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಆಸ್ಪದ, ನಾವು ಸಹ ಒಂದು ಗುಡ್ ರೋಲ್ ಮಾಡೆಲ್ಸ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ತಂದೆ ತಾಯಿಗಳು ನಾವು ಮನೇಲಿ ನಾವು ಹೇಗೆ ಜೀವನ ನಡೆಸ್ತೀವಿ ಅನ್ನೋದು ನಮ್ಮನ್ನು ನೋಡಿ ಅವ್ರು ಜೀವನ ನಡೆಸೋ ಕಲಿಯೋದು. ಸೊ ನಾವು ಎಷ್ಟು ಸಮಾಧಾನ ಆಗಿದ್ವಿ, ನಾವು ಕೆಲಸದಲ್ಲಿ ಎಷ್ಟು ಆನಂದ ಪಡ್ತಾ ಇದ್ವಿ, ನಾವು ನಮ್ಮ ಮನೆಯನ್ನು ಎಷ್ಟು ಶಿಸ್ತಾಗಿಟ್ಟಿದ್ದೀವಿ, ಸ್ವಚ್ಛತೆಗೆ ಎಷ್ಟು ಆದ್ಯತೆ ಕೊಡ್ತಾ ಇದ್ದೀವಿ, ನಾವು ಯಾವ ಭೇದ ಭಾವಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ನಾವು ಡಿಸ್ಕಸ್ ಮಾಡಿ ನಮ್ಮ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಹುಡುಕ್ತಾ ಇದ್ದೀವಿ, ನಮ್ಮ ಮನೆಯಲ್ಲರೂ ನಾಯಿ ಮರಿ ಬೆಕ್ಕಿನ ಮರಿಗಳ ಎಷ್ಟು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀವಿ, ನಮ್ಮ ಮನೆಯಲ್ಲ ಗಿಡ ಮರಗಳನ್ನು ಎಷ್ಟು ಕಾಳಜಿ ವಹಿಸ್ತಾ ಇದ್ದೀವಿ, ಇದನ್ನೆಲ್ಲನೂ ಮಗುವನ್ನು ನೋಡಿ ಕಲೀಲಿಕ್ಕೆ ಒಂದು ಮಹತ್ವವಾದ ಒಂದು ಆಸ್ಪದ ಸಿಕ್ಕಿರುತ್ತೆ. ಸೊ ಇದನ್ನು ನೀವು ಎಲ್ಲ ರೀತಿಯಲ್ಲೂ ಉಪಯೋಗಿಸ್ಕೊಂಡು ಮಾಡಿದಾಗ ಬೇಸಿಗೆ ರಜೆಗಳು ಖಂಡಿತ ನಿಮ್ಗೆ ಅದರ ರಿಸಲ್ಟ್ಸ್ ನಿಮ್ಗೆ ಕಣ್ಣಿಗೆ ಕಾಣದೇ ಇರ್ಬೋದು, ಬಟ್ ಅದರಲ್ಲಿ ಗಾಢವಾದ ಪರಿಣಾಮ ಮಗು ಮೇಲೆ ಬಿದ್ದಿರುತ್ತೆ. ಅದರಿಂದ ಒಂದು ಮಗು ಆರೋಗ್ಯಕರವಾಗಿ ರಜೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಡಾಕ್ಟ್ರೆ, ಈ ಕೋವಿಡ್ ನಂತರದಲ್ಲಿ ಅದಕ್ಕೂ ಪೂರ್ವದಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ಈ ಆನ್ಲೈನ್ ಶಿಕ್ಷಣ ಅಥವಾ ಆನ್ಲೈನ್ ಕಲಿಕೆಗೆ ಅಷ್ಟೊಂದು ವಿಫುಲವಾದ ಅವಕಾಶ ಇರಲಿಲ್ಲ. ಆದರೆ ಕೋವಿಡ್ ನಂತರದಲ್ಲಿ ಆನ್ಲೈನ್ ಕ್ಲಾಸ್ಗಳು, ಮೊಬೈಲ್ನಲ್ಲೇ ಮಕ್ಕಳಿಗೆ ಪಾಠದ ಚಟುವಟಿಕೆಗಳು, ಕಲಿಕಾ ಕ್ರಮಗಳು ಇವೆಲ್ಲವೂ ಕೂಡ ಜಾರಿ ಆಗ್ತಾ ಬಂದವು. ಹಾಗಾದರೆ ಇದು ಮಕ್ಕಳ ಆರೋಗ್ಯದ ಮೇಲೆ ಮತ್ತು ಮಕ್ಕಳ ಸ್ವಾಭಾವಿಕ ಬೆಳವಣಿಗೆ ಮೇಲೆ ಅದೆಷ್ಟರ ಮಟ್ಟಿಗೆ ಪೂರಕ ಮತ್ತು ಮಾರಕವಾದಂಥ ವಿಷಯ ವಸ್ತು ಆಗಬಹುದು ಅಂತೀರಿ ಡಾಕ್ಟ್ರೆ? ಹೌದು, ಖಂಡಿತವಾಗಿ ಅದು ಇಡೀ ಮಾನವ ಕುಲ ಮೇಲೆ 4 ವರ್ಷ ತುಂಬ ಎಲ್ಲ ಆಸ್ಪೆಕ್ಟ್ ಆಫ್ ಲೈಫಲ್ಲಿ ಪರಿಣಾಮ ಬೀರಿದೆ. ಕೋವಿಡ್ ಆ ಟೈಮಲ್ಲಿ ಒನ್ ಆಫ್ ದ ಮೇಜರ್ ಇಂಜುರಿ ಟು ದ ಮ್ಯಾನ್ಕೈಂಡ್, ಮಾನವ ಕುಲಕ್ಕೆ ದೊಡ್ಡ ಹೊಡೆತ ಅಂದರೆ ಎಜುಕೇಷನ್ ಗ್ಯಾಪ್. ಆ 4 ವರ್ಷದಲ್ಲಿ ಎಲ್ಲ ಇಡೀ ವಿಶ್ವದಲ್ಲಿ ಎಲ್ಲ ಮಕ್ಕಳಿಗೂ ಕಲಿವಿಕೆಯಲ್ಲಿ ಹಿಂದೆ ಬಿದ್ದುಬಿಟ್ರು. ಅವರೆಲ್ಲ ಈಗ ಉನ್ನತ ಶಿಕ್ಷಣಕ್ಕೆ ಬಂದಿದ್ದಾರೆ, ಅವರೆಲ್ಲ ಇನ್ನೂ ನೋವು ಅನುಭವಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಕಲಿವಿಕೆಯಲ್ಲಿ ಹಿಂದೆ ಬಿದ್ದಿರುವಾಗ ಅದರಲ್ಲಿ ಒಂದು ಪರಿಹಾರ ಸಿಕ್ಕಿರೋದು, ಕ್ಲಾಸ್ ರೂಮ್ ತುಂಬ ಚಾನ್ಸೇ ಇರಲಿಲ್ಲ. ಆ ಟೈಮಲ್ಲಿ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ಸ್ಕೋಪ್ ಇರಲಿಲ್ಲ. ಸೊ ಬೇರೆ ದಾರಿನೇ ಇರಲಿಲ್ಲ, ಆನ್ಲೈನ್ ಮಾಡಲೇಬೇಕಾಗಿತ್ತು. ಅದರಿಂದ ಸ್ವಲ್ಪ ಲಾಭನೂ ಆಯಿತು. ಅದೇ ಕಾರಣಕ್ಕೆ ಅದೇ ಕೋವಿಡ್ ಮುಗಿದಾಗ ಅದ್ರದ್ದು ಜಾಸ್ತಿ ರೋಲ್ ಇರಲಿಲ್ಲ, ಬಟ್ ಹಾಗೆ ಎಕ್ಸ್ಟೆಂಡ್ ಆಯ್ತು. ಅದು ಎಕ್ಸ್ಟೆಂಡ್ ಆದಮೇಲೆ ಈಗ ಗೊತ್ತಾಗಿದೆ ಸ್ಕ್ರೀನ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಅಷ್ಟು ಆರೋಗ್ಯಕರವಲ್ಲ ಅಂತ. ಸೊ ಹಾಗಾಗಿ ಈಗ ಮತ್ತೆ ದರ್ ಇಸ್ ಅ ಕ್ಯಾಂಪೇನ್ ಅಗೇನ್ಸ್ಟ್ ಸ್ಕ್ರೀನ್. ಕೆಲವು ದೇಶಗಳಲ್ಲಿ ಸ್ಕ್ರೀನಲ್ಲಿ ಮಾಡಬಾರ್ದು, ಕ್ಲಾಸ್ ವರ್ಕು ಹೋಮ್ವರ್ಕ್ ಮಾಡದೆ ಕೆಲವು ರೂಲ್ಸ್ ತಂದಿದ್ದಾರೆ. ಅದು ಇಟ್ಸ್ ಅನ್ ಎವಾಲ್ವಿಂಗ್ ಪ್ರೋಸೆಸ್. ನನಗನ್ಸ ಮಟ್ಟಿಗೆ ಇನ್ನೊಂದು ಇವತ್ತಿಂದ 5 ವರ್ಷಕ್ಕಾಗಲಿ 10 ವರ್ಷಕ್ಕಾಗಲಿ ಪ್ರತಿಯೊಂದು ವಿಷಯನ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನ ನಡೆಸಬೇಕು ಅಂದರೆ ಸ್ಕ್ರೀನ್ ಬೇಕೇ ಬೇಕಾಗುತ್ತೆ. ಪ್ರತಿಯೊಂದು ವಿಷಯಕ್ಕೆ, ಎಸ್ಪೆಷಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇನ್ ಸ್ಟ್ರೀಮಿಗೆ ಬಂದಿರುವಾಗಿಂದ ಪ್ರತಿಯೊಂದು ತೀರ್ಮಾನ ತಗೋಬೇಕು ಅಂದರೆ ನಮ್ಮ ಕೈಯಲ್ಲೇ ಎಲ್ಲ ಇಡೀ ವಿಶ್ವದ ಎಲ್ಲ ಪರಿಹಾರಗಳು ನಮ್ಮ ಕೈಯಲ್ಲೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯ ಸ್ಕ್ರೀನ್ನ ಉಪಯೋಗಿಸಲೇಬೇಕಾಗುತ್ತೆ. ಸೊ ಸ್ಕ್ರೀನಿಗೆ ನಾವು ಗುಲಾಮನಾಗೋ ಬದಲು ಸ್ಕ್ರೀನ್ ನಮ್ಮ ಗುಲಾಮನಾಗಂಗೆ ಮಾಡುವಂಥ ಒಂದು ಕರ್ತವ್ಯ ಪೋಷಕರಿಗೆ ಬಿಟ್ಟಿರೋದು. ಎನಿಥಿಂಗ್ ಕನೆಕ್ಟೆಡ್ ವಿತ್ ದ ರಿಯಲ್, ನಿಜ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ವಿಷಯ ನಾವು ಸ್ಕ್ರೀನಲ್ಲಿ ನೋಡೋದ್ರಿಂದ ಮಾಡೋದ್ರಿಂದ ತಪ್ಪೇನೂ ಇಲ್ಲ. ನಿಜವಲ್ಲದ ಪ್ರಪಂಚ, ಸುಳ್ಳು ಪ್ರಪಂಚ, ಅದನ್ನು ಸ್ಕ್ರೀನಲ್ಲಿ ನಾವು ಸಾರ್ಟ್ ಔಟ್ ಮಾಡಿದ್ರೆ ತುಂಬ ಮೇಜರ್ ಇಶ್ಯೂ. ಅಡಲ್ಟ್ಸ್ಗೆ ನಮಗೆ ಈಸಿ, ಯಾವುದು ನಿಜ ಯಾವುದು ಸುಳ್ಳು, ಯಾವುದಕ್ಕೆ ನಾನು ಎಷ್ಟು ಬೆಲೆ ಕಟ್ಟಬೇಕು ಅನ್ನೋದು ದೊಡ್ಡವರಿಗೆ ಅದು ಈಸಿ ಆಗುತ್ತೆ. ಮಕ್ಕಳಲ್ಲಿ ಅದು ಫೇಕ್ ನ್ಯೂಸು, ಫೇಕ್ ಇನ್ಫಾರ್ಮೇಷನ್, ಫೇಕ್ಗೆ ಮಾರು ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಪೋಷಕರ ಕೆಲಸ ಸ್ಕ್ರೀನಿಂದ ದೂರ ಇಡಬೇಕು ಅಂತಲ್ಲ, ಸ್ಕ್ರೀನ್ ಯಾವುದು ಸದುಪಯೋಗ ಹೇಗೆ ಪಡೆಯಬೇಕು ಅನ್ನೋದು ಕಲಿಸೋದು ಪೋಷಕರಿಗೆ. ನಾವು ಅದನ್ನು ಎಲ್ಲ ವಿಷಯನೂ ನಾವು ಸ್ಕೂಲಿನ ಮೇಲೆ ಆಗಲಿ ಅಥವಾ ಸಮಾಜದ ಮೇಲೆ ಹಾಕ್ಲಿಕ್ಕೆ ಆಗಲ್ಲ. ಸಾಕಷ್ಟು ವಿಷಯಗಳು ಪೋಷಕರಿಂದನೇ ಆಗೋಂಥ ವಿಷಯಗಳು. ಅದರಲ್ಲಿ ಸ್ಕ್ರೀನ್ ಮ್ಯಾನೇಜ್ ಮಾಡಿದ್ರೆ ಫೋನ್ ಆ್ಯಂಡ್ ಟ್ಯಾಬ್ ಯೂಸೇಜ್ನ ಪೋಷಕರೇ ಕಲಿಸಬೇಕಾಗುತ್ತೆ. ಕಲಿಸೋದಕ್ಕಿಂತ ಮೊದಲು ಅವರು ಯಾವುದು ಸರಿಯಾದ ಯೂಸೇಜ್ ಅಂತ ಅವರು ಕಲಿಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಪಾಲಕರ ಕಲಿಕೆ ಕೂಡ ಭಾಳ ಅಗತ್ಯವಾಗಿದೆ ಅಂತೀರಿ ಡಾಕ್ಟರ್? ಖಂಡಿತವಾಗಿ ಆ್ಯಂಡ್ ಮಕ್ಕಳ ಪಾಲನೆ ಅನ್ನೋದು ಎವಾಲ್ವಿಂಗ್ ಸೈನ್ಸ್. ಅದು ಆ್ಯಕ್ಚುಲಿ ಲಾಸ್ಟಿಗೆ 15 ವರ್ಷದ ಕೆಳಗಡೆ 20 ವರ್ಷದ ಕೆಳಗಡೆ ಶತಮಾನಗಳಿಂದ ಮಕ್ಕಳ ಪೋಷಣೆ ಒಂದು ಸ್ಟ್ಯಾಂಡರ್ಡ್ ಬೇಸಿಸಲ್ಲಿತ್ತು. ಬಟ್ ಈಗ ಲಾಸ್ಟ್ 10 ವರ್ಷದಲ್ಲಿ ಈಗ ಇಂಟರ್ನೆಟ್ ಎಕ್ಸ್ಪ್ಲೋಷನ್ ಆದಾಗಿಂದ ರೂಲ್ಸ್ ಆಫ್ ದ ಗೇಮ್ಸ್ ಹ್ಯಾವ್ ಚೇಂಜ್ಡ್. ಆ್ಯಕ್ಚುಲಿ ಪೋಷಕರ ಜವಾಬ್ದಾರಿಗಳು ಭಾಳಷ್ಟು ಜಾಸ್ತಿ ಆಗಿದ್ದಾವೆ. ಡಾಕ್ಟರ್, ಈ ಆನ್ಲೈನ್ ಪಠ್ಯೇತರ ಚಟುವಟಿಕೆಗಳು ಈ ರೀತಿಯಾದ ಪ್ರಭಾವವನ್ನು ಬೀರಿದ್ರೆ ಇನ್ನು ಎಷ್ಟೊಂದು ಈ ಆನ್ಲೈನ್ ಕ್ರೀಡೆಗಳು, ಮೊದಲಿನ ಕಾಲದಲ್ಲೆಲ್ಲ ಕಬಡ್ಡಿ, ಖೋ ಖೋ, ಈ ಭೌತಿಕವಾದ ಚಟುವಟಿಕೆಗಳು ಮಗುವಿನ ಬೆವರ ಹನಿ ಭೂಮಿಗೆ ಸುರಿತಾ ಇತ್ತು ಅಥವಾ ಹೊರಗಡೆ ಬರ್ತಾ ಇತ್ತು. ಆದರೆ ಇವತ್ತು AC ರೂಮ್ಗಳಲ್ಲಿ ತಣ್ಣನೆಯ ಪ್ರಪಂಚದಲ್ಲಿ ಕುಳಿತಂಥ ಮಕ್ಕಳು ಇವತ್ತು ಎಷ್ಟೋ ಈ ಆ್ಯಪ್ಗಳಿಗೆ, ಆಂಡ್ರಾಯ್ಡ್ ಮೊಬೈಲ್ನ ಅಥವಾ ಬೇರೆ ಬೇರೆ ಟ್ಯಾಬ್ ಆ್ಯಪ್ಗಳಿಗೆ ಇವತ್ತು ಬಲಿ ಆಗ್ತಾ ಇದ್ದಾರೆ. ಹಾಗಾದರೆ ಅಂಥ ಮಕ್ಕಳನ್ನು ಪಾಲಕರು ಪ್ರಪ್ರಥಮವಾಗಿ ಹೊರತರಲಿಕ್ಕೆ ಅವರಿಗೆ ತಾವು ನೀಡುವ ಸಲಹೆಗಳು? ತುಂಬ ಮೇಜರ್ ಪ್ರಾಬ್ಲಮ್ ಗೇಮ್ ಅಡಿಕ್ಷನ್ ಅಂತಾರೆ, ವಿಡಿಯೋ ಗೇಮ್ ಅಡಿಕ್ಷನ್. ಇದು ಒಂದು ಮೇಜರ್ ಇಶ್ಯೂ. ಕೆಲವು ಎಸ್ಪೆಷಲಿ ಅರ್ಬನ್ ಸೆಟಪ್ಪಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸರ್ವೆ ಮಾಡಿದಾಗ ಕ್ಲಾಸಲ್ಲಿ ಮಕ್ಕಳು ನೀನು ಯಾಕೆ ಹೊರಗಡೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಯಾಕೆ ನೀನು ನೇಚರ್ಗೆ ಕನೆಕ್ಟ್ ಆಗೋಕ್ಕೆ ಇಷ್ಟ ಇಲ್ವಾ ಅಂದರೆ ಅವನು ಹೇಳೋ ಉತ್ತರ ಆಶ್ಚರ್ಯ ಬರ್ತಾಯಿತ್ತು. 100 ಜನರಲ್ಲಿ ಒಂದು 10 ಹುಡುಗರು ಏನು ಹೇಳ್ತಾಯಿದ್ರು, ಹೊರಗಡೆ ಹೋದಾಗ ಪ್ಲಗ್ ಪಾಯಿಂಟ್ ಇರೋಲ್ಲ ನಮಗೆ ಪ್ಲಗ್ ಪಾಯಿಂಟ್ ಇತ್ತು ಅಂದರೆ ನಾನು ಗೇಮ್ ಮಾಡ್ಬೋದು, ಹೊರಗಡೆ ಪ್ಲಗ್ ಪಾಯಿಂಟೇ ಇಲ್ಲ ನಾನು ಹೆಂಗೆ ಹೊರಗೆ ಹೋಗಲಿ, ನಾನು ಏನಕ್ಕೆ ಹೊರಗೆ ಹೋಗಲಿ, ಪ್ಲಗ್ ಪಾಯಿಂಟ್ ಮನೆ ಒಳಗಿರುತ್ತೆ, ನಾನು ಅದಕ್ಕೆ ನಾನು ಮನೆಯಲ್ಲೇ ಇರ್ತೀನಿ, ಹೊರಗಡೆ ಹೋಗಲ್ಲ. ಇದು ಉತ್ತರ ಕೊಟ್ಬಿಟ್ಟಿದೆ. ಅಂದರೆ ಅವರು ಎಷ್ಟು ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ನೇಚರಿಂದ. ಈ ಗ್ಯಾಡ್ಜೆಟ್ಸ್ ಒಂದು ಮಗುನ ಇಂಡೋರ್ಗೆ ಒಂದು ಇಮ್ಯಾಜಿನರಿ ವರ್ಲ್ಡ್, ಅದು ಡಿಸ್ಮಾರ್ಫಿಕ್ ವರ್ಲ್ಡ್. ಅಂದರೆ ಅದು ಆರೋಗ್ಯಕರ ಪ್ರಪಂಚ ಅಲ್ಲ, ಅನಾರೋಗ್ಯಕರ ಪ್ರಪಂಚ, ಸುಳ್ಳು ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ಟಿದೆ.
ಸೊ ಅದನ್ನು ಆಚೆ ತರೋದು ತುಂಬ ಮುಖ್ಯ. ಅದಕ್ಕೆ ನೇಚರ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್. ಅಂದರೆ ಇದು ಗೇಮ್ಸಲ್ಲಿ ಎಷ್ಟು ಕುತೂಹಲ ಇರುತ್ತೆ, ಎಷ್ಟು ಮಗುವಿನ ಫ್ಯಾಕಲ್ಟೀಸ್ನ ಟೆಸ್ಟ್ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಫ್ಯಾಕಲ್ಟೀಸ್ ನೇಚರ್ ಟೆಸ್ಟ್ ಮಾಡುತ್ತೆ. ಸೊ ನಾವು ಪೋಷಕರಾಗಿ ನೇಚರು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ತೋರಿಸೋದು ಬಹಳ ಮುಖ್ಯ. ಮೊಬೈಲ್ ಆಡಬೇಡ, ಗೇಮ್ ಆಡಬೇಡ, ಮೊಬೈಲ್ ಆಡಬೇಡ, ಗೇಮ್ ಮಾಡಲ್ಲ ಅಂದ್ರೆ ಅವ್ರು ಕೇಳಲ್ಲ. ನಾವು ಅದಕ್ಕೂ ಬೆಟರ್ ಆಪ್ಷನ್ಸ್ ಕೊಡಬೇಕಾಗುತ್ತೆ. ಸೊ ನೇಚರ್ ಇಸ್ ಅ ಬೆಟರ್ ಆಪ್ಷನ್, ಔಟ್ಡೋರ್ಸ್ ಇಸ್ ಅ ಬೆಟರ್ ಆಪ್ಷನ್, ಸೊಸೈಟಿ ಇಸ್ ಅ ಬೆಟರ್ ಆಪ್ಷನ್. ಮಕ್ಕಳ ಜೊತೆ ಬೆರೆಯೋದು, ಬೇರೆ ಮಕ್ಕಳ ಜೊತೆಗೆ ಆಡೋದು, ಬೇರೆ ಮಕ್ಕಳ ಜೊತೆ ಪೈಪೋಟಿ ಮಾಡೋದು. ಮರ ಹತ್ಬೇಕಂದ್ರೆ ಮರ ಹತ್ತುವಾಗ ಯಾವ ಟೊಂಗಿ ಎಷ್ಟು ಭಾರ ಹೊರುತ್ತೆ ಅನ್ನೋದು ಕಲಿತಾರೆ ಮಕ್ಕಳು. 5 ವರ್ಷದ ಮಗ, 7 ವರ್ಷದ ಮಗ ನನ್ನ ಮೇಲೆ ಟೊಂಗಿ ಮೇಲೆ ಕಾಲು ಇಟ್ಟಾಗ ಅದು ಕಾಲಿಂದ ಸೆನ್ಸೇಷನ್ ಬರುತ್ತೆ ಅವನಿಗೆ. ಮೆದುಳಲ್ಲಿ ಅದು ಪ್ರೊಪ್ರಿಯೋಸೆಪ್ಷನ್ ಅಂತ ಅಂದರೆ ತನ್ನ ಎಲ್ಲ ಇಂದ್ರಿಯಗಳು ಫೈನ್ ಟ್ಯೂನ್ ಆಗುತ್ತೆ. ಆಚೆ ಔಟ್ ನಡೆದಾಗ ತಗ್ಗು ದಿನ ಇರೋ ನೆಲದ ಮೇಲೆ ನಡೆಯುವಾಗ, ಉಸಿನ ಮೇಲೆ ನಡೆಯುವಾಗ, ಕಲ್ಲು ಮೇಲ್ಗಡೆ ನಡೆಯುವಾಗ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಅವರಿಗೆಲ್ಲ ದೊಡ್ಡದಾದಾಗ ಬೀಳೋ ಸಾಧ್ಯತೆ ಕಡಿಮೆ ಆಗುತ್ತೆ. ಅವ್ರಿಗೆ ಬ್ಯಾಲೆನ್ಸ್ ಸಿಸ್ಟಮ್ ಏನಿರುತ್ತೆ ದೇಹದಲ್ಲಿ ಸಂಪೂರ್ಣ ಬಲವಾಗಿರುತ್ತೆ. ಮನೆಯಲ್ಲೇ ಇರುವಂಥ ಮಗುಗೆ ಅದು ಆಗೋ ಸಾಧ್ಯತೆ ಕಡಿಮೆ. ದೊಡ್ಡವರಾದಾಗ ಆಕ್ಸಿಡೆಂಟ್ ಪ್ರಿವೆನ್ಷನ್ ಮಾಡಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಮಗು ಔಟ್ಡೋರ್ ಆಕ್ಟಿವಿಟೀಸಲ್ಲಿ ಜಾಸ್ತಿ ಇರಬೇಕು. ಸಾಕಷ್ಟು ಸಲ ಬಿದ್ದಿರಬೇಕು, ಮೊಣಕಾಲು ತೆರೆದಿರಬೇಕು, ಮೊಣಕೈ ತೆರೆದಿರಬೇಕು. ಆ ಥರ ಮಕ್ಕಳು ದೊಡ್ಡವರಾದಾಗ ಬೀಳೋ ಸಾಧ್ಯತೆ ಕಡಿಮೆ. ಇಡೀ ದಿನ ಮನೆಯಲ್ಲೇ ಇದ್ದು ಬೆಳೆದಿರೋ ಮಗು ದೊಡ್ಡನಾದಾಗ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಜವಾಬ್ದಾರಿಗಳೇನು ಅಂದರೆ ಮೊಬೈಲ್ ಪ್ರಪಂಚಕ್ಕಿಂತ ವಿಭಿನ್ನವಾದ ಮತ್ತು ಇನ್ನೂ ಜಾಸ್ತಿ ಕುತೂಹಲವಾಗಿ ಇನ್ನೂ ಇಂಟ್ರೆಸ್ಟಿಂಗ್ ಪ್ರಪಂಚ ಆಚೆ ಇದೆ, ಬಾ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ತೋರಿಸುವಾಗ ಮಕ್ಕಳನ್ನ ದೂರ ಇಡ್ಬೋದಾಗುತ್ತೆ. ಅನ್ಎಫಿಷಿಯಲಿ ಒಂದು ನೇಚರ್ ಡೆಫಿಸಿಟ್ ಡಿಸಾರ್ಡರ್ಸ್ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಅಂದರೆ ಮಗು ಒಂದು ನ್ಯಾಚುರಲ್ ಆಗಿರೋ ವರ್ಡ್, ಗಿಡ, ಮರ, ಗಾಳಿ, ಬೆಳಕು, ನ್ಯಾಚುರಲ್ ವರ್ಡಿಂದ ಡಿಸ್ಕನೆಕ್ಟ್ ಆಗಿ ಬೆಳೆದಿರೋ ಮಗುವಲ್ಲಿ ಕೆಲವು ಲೋಪದೋಷಗಳು ಕಂಡುಹಿಡಿದಿದ್ದಾರೆ. ಆಗಲೇ ಅವರಿಗೆ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರುತ್ತೆ, ಕಲಿವಿಕೆಯಲ್ಲಿ ಹಿಂದಿರ್ತಾರೆ, ಎಮೋಷನ್ಸ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಕೋಪನ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಕೋಪ, ರೋಷ, ಆವೇಶ ಜಾಸ್ತಿ ಇರುತ್ತೆ. ದೇ ಆರ್ ಪ್ರೋನ್ ಫಾರ್ ವೈಲೆನ್ಸ್ ಆ್ಯಂಡ್ ದೇ ಆರ್ ಪ್ರೋನ್ ಫಾರ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್. ಇವನ್ ಸಹ ಕ್ರೈಮಲ್ಲಿ ಇನ್ವಾಲ್ವ್ ಆಗೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಇಡೀ ಜೀವನ ಡಿಸ್ಕಂಟೆಂಟ್ಮೆಂಟ್, ಯಾವಾಗೂ ಅಸಮಾಧಾನ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಎಷ್ಟು ಅವ್ರಿಗೆ ಅವ್ರ ಸಂಪತ್ತು ಇದ್ದರೂ ಸಹ ಈ ಥರ ಡಿಸ್ಟರ್ಬ್ಡ್ ಅಂದರೆ ನೇಚರಿಂದ ಡಿಸ್ಕನೆಕ್ಟ್ ಆಗಿ ಬೆಳೆದಿರೋ ವ್ಯಕ್ತಿಗಳು ಸಮಾಜದಲ್ಲಿ ಅಸಮಾಧಾನ ಆಗಿರೋಂಥ ವ್ಯಕ್ತಿಗಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಚಿಕ್ಕ ವಯಸ್ಸಿನಲ್ಲಿ ನೇಚರಿಗೆ ಕನೆಕ್ಟ್ ಮಾಡೋದು. ಅದು ಸಮ್ಮರ್ ವೆಕೇಷನ್ ಅನ್ನೋದು ಗೋಲ್ಡನ್ ಆಪರ್ಚುನಿಟಿ ನಾವು ಎರಡೂ ಕೈಯಲ್ಲಿ ತೊಗೊಂಡು ಸ್ವಲ್ಪ ಸ್ಮಾಲ್ ಅಮೌಂಟ್ ಲೋಕಲ್ ಟ್ರಾವೆಲ್ ಮಾಡೋದಾಗಲಿ ಎಲ್ಲ ಇಂಟ್ರೆಸ್ಟಿಂಗ್ ತೋರಿಸೋದಾಗ ನಾವು ಎಂಥ ಸುಂದರವಾದ ಪ್ರದೇಶದಲ್ಲಿ ನಾವು ಇದ್ದೀವಿ ಅಂದರೆ ಸಮುದ್ರಷ್ಟು ದೊಡ್ಡದಾಗಿರೋ ಡ್ಯಾಮ್ ಇದೆ, ಎಷ್ಟು ಸುಂದರವಾದ ಬೆಟ್ಟಗಳಿದ್ದಾವೆ, ಎಲ್ಲನೂ ಇದೆ. ಹೊಸಪೇಟೆ ಸುತ್ತಮುತ್ತ ನಮ್ಮ ವಿಜಯನಗರ ಜಿಲ್ಲೆ ಬಳೆ ಸುತ್ತಮುತ್ತ ಇರೋ ಜಾಗದಲ್ಲಿ ಎಲ್ಲನೂ ಇದೆ. ಸೊ ನಾವು ಮಕ್ಕಳಿಗೆ ಅದನ್ನೆಲ್ಲ ಪರಿಚಯಿಸಲಿಕ್ಕೆ ಒಂದು ಬೇಸಿಗೆ ರಜೆಗಳ ಒಂದು ಸುವರ್ಣಾವಕಾಶ ಅಂತ ಹೇಳ್ತೀವಿ. ಡಾಕ್ಟ್ರೆ, ಇತ್ತೀಚೆಗೆ ಮಕ್ಕಳಲ್ಲಿ ಈ ಕ್ರೈಮ್ ಅನ್ನುವಂಥದ್ದು, ಮಕ್ಕಳಲ್ಲಿ ಹೆಚ್ಚಾಗಿ ಈ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು, ಬೇರೆ ಬೇರೆ ಸರಿ ಅಲ್ಲದ ಅನೈತಿಕ ಚಟುವಟಿಕೆಗಳು ಇವತ್ತು ಮಕ್ಕಳ ಸಮೂಹ ಒಂದೆಡೆ, ಅದು ಸ್ಲಮ್ ಏರಿಯಾಗಳು ಇರ್ಬೋದು ಅಥವಾ ಇನ್ಯಾವುದೋ ನಿರೀಕ್ಷಿತವಾಗಿ ಅನಾವಶ್ಯಕವಾಗಿ ಆ ಮಕ್ಕಳು ಅಂಥದ್ದೊಂದು ಕೂಪಕ್ಕೆ ಒಳಗಾಗ್ತಾ ಇರುವಂಥದ್ದನ್ನು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಹಾಗಾದರೆ ಅಂಥ ಮಕ್ಕಳಿಗೆ ಒಬ್ಬ ಮಕ್ಕಳ ತಜ್ಞರಾಗಿ ಹೇಗೆ ಅದನ್ನು ಮಕ್ಕಳಿಗೆ ಸರಿದಾರಿಗೆ ತರಲಿಕ್ಕೆ ಮಾರ್ಗದರ್ಶನ ಮಾಡ್ತೀರಿ? ಮಕ್ಕಳಲ್ಲಿ ನಾವು ಡೆಲಿಕ್ವೆನ್ಸಿ ಅಂತ ಕರಿತೀವಿ. ಅಂದರೆ ಸರಿಯಾದ ಕೆಲಸಗಳನ್ನು ಮಾಡದೇ ಇರೋಂಥ ಸನ್ನಿವೇಶಗಳು ಜಾಸ್ತಿ ಆಗಿದೆ. ಮಕ್ಕಳು ಕಾರಣರಲ್ಲ, ಪೋಷಕರು ಸಹ ಕಾರಣರ. ಅವರು ಕಾರಣರಲ್ಲ. ಇಡೀ ಸಮಾಜದ ಒಂದು ವ್ಯವಸ್ಥೆ, ಸಮಾಜದ ಡೆಟೋರಿಯೇಷನ್ ಅಂತಾರೆ. ಈಗ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಬ್ರೋಕನ್ ಫ್ಯಾಮಿಲಿ, ತಂದೆ ತಾಯಿಗೆ ಗೌರವ ಕೊಡ್ತಾ ಇಲ್ಲ ಅಥವಾ ತಾಯಿ ತಂದೆ ಗೌರವ ಕೊಡ್ತಾ ಇಲ್ಲ, ಯಾರೋ ಅದರಲ್ಲಿ ಮನೆಯಲ್ಲಿ ಯಾವುದೋ ಒಂದು ಅಸಂತೋಷವಾದ ವಾತಾವರಣ ಇದೆ. ಅಂಥ ವಾತಾವರಣದಲ್ಲಿ ಬೆಳೆದಿರೋ ಮಕ್ಕಳಲ್ಲಿ ಇದೆಲ್ಲ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಮೆಚ್ಚುಗೆ, ಸಾಕಷ್ಟು ಅನುಕಂಪ, ಕರುಣೆ, ಮಮತೆ, ಕ್ಷಮಿಸಿ ಬೆಳೆಸಿರೋಂಥ ಮಕ್ಕಳಿಗೆ ಈ ಥರ ಅಪರಾಧದಲ್ಲಿ ಪಾಲ್ಗೊಳ್ಳೋ ಸಾಧ್ಯತೆ ಕಡಿಮೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಶಿಕ್ಷೆ ಅನುಭವಿಸಿರೋ ಮಕ್ಕಳಿಗೆ, ಅವು ಮಕ್ಕಳನ್ನು ಮೆಚ್ಚುಗೆ ಸಿಗದೇ ಇರೋಂಥ ಮಕ್ಕಳಿಗೆ, 3 ಹೊತ್ತು ಅವಹೇಳನೆ ಮಾಡಿ ಬೆಳೆದಿರೋಂಥ ಮಕ್ಕಳಿಗೆ, 3 ಹೊತ್ತು ನೀನು ನಾಲಾಯಕು, ನಿನ್ನ ಕೆಲಸಕ್ಕೆ ಬರೋದು, ನಿನ್ನ ಕೈಲಾಗಲ್ಲ, ನೀನು ಯಾವಾಗ ಹೀಗೆ 3 ಹೊತ್ತು ಸಂಪೂರ್ಣವಾಗಿ ಅವ್ರ ವೈಯಕ್ತಿಕವಾಗಿ ಅವರನ್ನು ದಬ್ಬಾಳಿಕೆ ಮಾಡಿ ಬೆಳೆಸಿರೋ ಮಕ್ಕಳು ಕ್ರೈಮಲ್ಲಿ ಇನ್ವಾಲ್ವ್ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಮಕ್ಕಳು ಬೆಳೆಸುವಾಗ ನಾವು ಅನ್ಕಂಡೀಷನ್ ಲವ್ ಅಂತ ಕರಿತೀವಿ. ಪೋಷಕರು ಅದನ್ನ ಒಂದು ಶ್ರೀಮಂತಿಕೆ, ಬಡತನ, ಶಿಕ್ಷಣ, ಶಿಕ್ಷಿತರು ಅಥವಾ ನಗರದಲ್ಲಿರೋ ವ್ಯಕ್ತಿಗಳು, ಗ್ರಾಮೀಣ ಪ್ರದೇಶದಲ್ಲಿರೋ ವ್ಯಕ್ತಿಗಳಂತಲ್ಲ, ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಯಾವ ಷರತ್ತುಗಳಿಲ್ಲದಂಥ ಪ್ರೀತಿ ಪ್ರೇಮ ವಾತ್ಸಲ್ಯದಲ್ಲಿ ಬೆಳೆದಾಗ ಅಪರಾಧಗಳಲ್ಲಿ ಪಾಲ್ಗೊಳ್ಳೋ ಸಾಧ್ಯತೆ ಕಡಿಮೆ ಆಗುತ್ತೆ. ಪ್ರೀತಿ ಪ್ರೇಮ ವ್ಯಕ್ತಪಡಿಸಿ ಭಾಳ ಏನು ದೊಡ್ಡದಾಗಿರೋಂಥದ್ದು ಏನು ಮಾಡೋದು ಬೇಡ, ಏನು ವಸ್ತುಗಳು ತಂದು ಕೊಡೋದು ಬೇಡ. ನಮ್ಮ ಮಾತು, ನಮ್ಮ ನಡವಳಿಕೆ, ಅವ್ರನ್ನ ನೋಡಿ ನಾವು ವ್ಯಕ್ತಪಡಿಸೋಂಥ ಒಂದು ಪ್ರೀತಿ, ಮೆಚ್ಚುಗೆ, ಅವ್ರ ದೇಹದ ಬಗ್ಗೆ ಮೆಚ್ಚುಗೆ. ನಾವು ಕುಳ್ಳಗಿರೋರ್ನ ನೀನು ಕುಳ್ಳ ಇದೆಯಾ, ಗಿಡ್ಡ ಇದೆಯಾ, ನೀನು ಊಟ ಮಾಡಲ್ಲ, ಅದಕ್ಕೆ ಹಿಂಗಾಗಿದೆಯಾ, ಅವನ ದೇಹಕ್ಕೆ ಕಾರಣಗಳು ಅವನೇ ಅನ್ನೋ ರೀತಿಯಲ್ಲಿ ನಾವು ಮಗುವೇ ಕಾರಣನೇ. ಸಣ್ಣಕ್ಕಿದ್ದಂದ್ರೆ ನೀನು ಊಟ ಮಾಡಲಿ, ನೀನು ಅದಕ್ಕಾಗಿ ನೀನು ಸಣ್ಣಕ್ಕಿದೆಯಾ, ನೋಡು ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಹೆಲ್ದಿ ಕಂಪ್ಯಾರಿಸನ್ ಮಾಡೋದ್ರಿಂದ ಮಗು ಮೇಲೆ ಸಮಾಜಕ್ಕೆ ಎದುರಾಗಂಥ ಗುಣಗಳು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ದೇಹದ ಬಗ್ಗೆ ಒಳ್ಳೆ ಅಭಿಪ್ರಾಯ, ಗುಣಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ, ಅವ್ರು ಮಾಡಿರೋ ಕೆಲಸದ ಬಗ್ಗೆ ಒಳ್ಳೆ ಅಭಿಪ್ರಾಯ. ಏನೇ ಒಂದು ಬರೆದಿದ್ದಾರೆ, ನಿನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕೆ ವಿನ ನಿನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ನೋಡು ಅವ್ರ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ, ನೀನು ಸರಿಯಾಗಿ ಓದ್ಕೊಳ್ಳಲ್ಲ, ಬುಕ್ ಸರಿಯಾಗಿ ಇಟ್ಕೊಳ್ಳಿಲ್ಲ, ನೀನು ಬುಕ್ ಸರಿಯಾಗಿ ತೊಗೊಂಬರಲ್ಲ. ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ನೀನು ಪೆನ್ಸಿಲ್ ಕಳ್ಕೊಂಬಂದಿದೆಯಾ, ರಬ್ಬರ್ ಕಳ್ಕೊಂಬಂದಿದೆಯಾ,
ಪದೇ ಅವ್ರ ಲೋಪದೋಷಗಳ ಬಗ್ಗೆನೇ ಮಾತಾಡ್ತಾ ಇರುವಾಗ ಈ ಥರ ಆಗೋ ಸಾಧ್ಯತೆ. ಮಗು ಅಂತರಾಳದಿಂದ ಸ್ವಲ್ಪ ರೆಬಲ್ ನೇಚರ್ ಬರುತ್ತೆ. ಅದು ವರ್ಷಾನುಗಟ್ಟಲೆ ನಡೆದಾಗ ನಮಗೆ 15 ವರ್ಷ 20 ವರ್ಷ ದಾಟೋಷ್ಟೊತ್ತಿಗೆ ನಮ್ಮನ್ನು ಮೀರಿ ಬಿಡ್ತಾರೆ. ಅವಾಗ ಕಷ್ಟ ಆಗುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಮೆಚ್ಚುಗೆ, ಕ್ಷಮಿಸುವಂಥ ಅಭ್ಯಾಸ, ಎಂಥ ತಪ್ಪಾದರೂ ಮಾಡಲಿ ತಪ್ಪನ್ನು ಎತ್ತಿ ಹೇಳೋಣ, ಕ್ಷಮಿಸೋಣ, ತಪ್ಪನ್ನು ತಿಳಿಸಿ ಹೇಳೋಣ, ಪದೇ ಹೇಳೋಣ, ಕ್ಷಮಿಸೋಣ. 2ನೇ ಸಲ ತಪ್ಪು ಮಾಡಿದ್ದಾನೆ ಕ್ಷಮಿಸಿ, 3ನೇ ಸಲ ತಪ್ಪು ಮಾಡಿ ತಪ್ಪನ್ನು ಹೇಳಿ ಶಿಕ್ಷೆ ಕೊಡಬೇಕಾದ್ರೆ ಕೋಪದಿಂದ ಕೊಡೋದು ಬೇಡ. ಶಿಕ್ಷೆಗಳನ್ನು ಕೆಲವು ವಸ್ತುಗಳನ್ನು ಅವನ್ನ ದೂರ ಇಡೋದ್ರ ಥರ ಶಿಕ್ಷೆಗಳು ಕೊಡೋಣ. ಅವನಿಗೆ ನೀನು ನೋಡಪ್ಪ ಈ 3ನೇ ಸಲ ಮಾಡಿದ್ಯಾ, ಹಾಗಾಗಿ ಈ ವಾರ ಎಲ್ಲ ನಿನಗೆ ಮೊಬೈಲ್ ಮುಟ್ಲಿಕ್ಕೆ ಬಿಡಲ್ಲ, ನಾನು ಈ ಥರ ಮಿಸ್ಟೇಕ್ ಮಾಡಿದ್ರೆ ನಾನು ಈ ವಾರ ಎಲ್ಲ ನೀನು ಮುಟ್ಲಿಕ್ಕೆ ಬಿಡಲ್ಲ. ಅವ್ನು ಯಾವಾಗ ಮಾಡ್ತಾನೆ, ಒಂದು ವಾರ ಅವ್ನ ಕೈಲಿ ಮೊಬೈಲೇ ಮುಟ್ಲಾರ್ದಂಗೆ ಮಾಡಿ. ಈ ವಾರ ನಿನ್ಗೆ ಸೈಕಲ್ ಕೊಡಲ್ಲ, ನೀನು ತಪ್ಪು ಮಾಡಿದೆ ಅಂದರೆ ನಿನಗೆ ಈ ವಾರ ನಿನ್ಗೆ ಸೈಕಲ್ ಸಿಗಲ್ಲ ಅನ್ನೋದು ಶಿಕ್ಷೆ ಕೊಡಿ ಹೊರತು ದೈಹಿಕವಾದ ಶಿಕ್ಷೆ ಕೊಡೋದು ಅಪರಾಧ. ಅನುಕಂಪ ನಾವು ತೋರಿಸಿದಾಗ ಅವರು ತೋರಿಸ್ತಾರೆ. ನಾವು ಅವರಲ್ಲಿರೋ ಗುಣಗಳನ್ನು ಅದೊಂದು ಜನರಲ್ ರೂಲ್ 1:125 ಅಂತಂದ್ರೆ ನಾವು 25 ಸಲ ಅವ್ನು ಮೆಚ್ಕೊಂಡಿದ್ವಿ ಅಂದರೆ ಒಂದು ಸಲ ಅವ್ನಿಗೆ ಬೈಬೋದು. ನಮ್ಮ ಮಗುನ 25 ಸಲ ಮೆಚ್ಕೋಬೇಕು ಬೇರೆ ವಿಷಯಗಳಲ್ಲಿ, ಒಂದು ಸಲ ಬೈಬೋದು ಅವ್ನಿಗೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಇಂಡಿಯನ್ ಟೈಪ್ ಆಫ್ ಪೇರೆಂಟಿಂಗ್ 25 ಸಲ ಬೈದಿರ್ತೀವಿ, ಒಂದು ಸಲ ಮೆಚ್ಕೊಂಡಿರ್ತೀವಿ. ಸೊ ಹಾಗಾಗಿ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಮಕ್ಕಳು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅದು ಮಕ್ಕಳು ತಪ್ಪಲ್ಲ, ಇಡೀ ಸಮಾಜದ ತಂದೆದು ತಪ್ಪು ಅಂತ. ಇಡೀ ಸಮಾಜ ಅವ್ರಿಗೂ ಒತ್ತಡದಲ್ಲಿ ಬೆಳೀತಾ ಇರ್ತಾರೆ, ಎಲ್ರಿಗೂ ಒತ್ತಡ. ಅದನ್ನು ಒತ್ತಡವನ್ನು ಬಗೆಹರಿಸ್ಕೊಂಡು ಒತ್ತಡವನ್ನು ಮೀರಿ ಬೆಳಿಬೇಕಾಗಿರೋದೇ ನಿಜವಾದ ಮನುಷ್ಯನ ಕರ್ತವ್ಯಗಳು. ಅದರಲ್ಲಿ ಎಷ್ಟು ಜನ ಸಫಲರಾಗ್ತಾರೆ, ಎಷ್ಟು ಜನ ಸಫಲರಾಗ್ತಾರೆ ಅಂತ ಹೇಳಿ. ಒಟ್ಟಿನಲ್ಲಿ ಪಾಲಕರ ಸಕಾರಾತ್ಮಕ ಜೀವನ ಶೈಲಿ, ಸಕಾರಾತ್ಮಕ ವಿಚಾರಧಾರೆಗಳು ಮತ್ತು ಅವರ ನಡವಳಿಕೆಗಳು ಎಲ್ಲವೂ ಕೂಡ ಮಕ್ಕಳ ಮೇಲೆ ಸಂಪೂರ್ಣವಾಗಿ ಪರಿಣಾಮ ಬೀರ್ತವೆ. ಹಾಗಾಗಿ ಪಾಲಕರು ಮೊದಲು ಎಚ್ಚೆತ್ತುಕೊಳ್ಬೇಕು ಅಂತೀರಿ ಡಾಕ್ಟರ್? ಸೊ ಬೀಯಿಂಗ್ ಎ ಗುಡ್ ರೋಲ್ ಮಾಡಲ್ ಅಂತ ಆದರ್ಶವಾಗಿರೋದು. ಮಕ್ಕಳು ಹೇಗೆ ಬೆಳೆದಿರಬೇಕು ಅಂದರೆ, ಮಗಳು ಬೆಳಿವಾಗ ನಾನು ದೊಡ್ಡಳಾದಾಗ ನಮ್ಮ ಅಪ್ಪನ ಥರ ಆಗಬೇಕು ಅಥವಾ ನಮ್ಮ ತಾಯಿ ಥರ ಆಗಬೇಕು ಅಂತ ಅವ್ರು ಕನಸು ಕಾಣಬೇಕು. ಅವರು ದೊಡ್ಡವರಾದಾಗ ಅದನ್ನೇ ಇಟ್ಕೋಬೇಕು. ಅಂದರೆ ಪೇರೆಂಟಿಂಗ್ ದ ಅಲ್ಟಿಮೇಟ್ ಗೋಲ್ ಏನು ಅಂದರೆ, ಇವನ್ ಅವ್ರ ಪೋಷಕರು ಇಲ್ಲದೇ ಇರುವಾಗ ಸಹ ಅವ್ರ ಜೀವನವನ್ನು ನಡೆಸುವಾಗ ಇದು ನಮ್ಮ ತಂದೆ ತಾಯಿ ಒಪ್ತಾ ಇದ್ರೋ ಇಲ್ಲೋ, ಒಂದು ವೇಳೆ ಅವರು ಯಾವುದೋ ಬೇರೆ ಊರು ಅಥವಾ ಬೇರೆ ದೇಶದಲ್ಲಿ ಹೋಗಿ ಅಲ್ಲಿ ಜೀವನ ನಡೆಸ್ತಾ ಇದ್ರು ಸಹ ಅವ್ರು ತೊಗೊಳ್ಳೋ ತೀರ್ಮಾನಗಳು, ನಾವು ಅವ್ರದ್ದು ಏನಾದ್ರು ಮಾರ್ಕೆಟಲ್ಲಿ ಏನು ತೊಗೊಳ್ಬೇಕು ಅಂದರೆ ನನಗೆ ತೊಗೊಂಡಾಗ ನಮ್ಮ ತಂದೆ ಒಪ್ತಾ ಇದ್ರೋ ಇಲ್ವೋ, ಇದನ್ನು ನಾನು ಮಾಡಿದೆ ನಮ್ಮ ತಂದೆ ಒಪ್ತಾ ಇದ್ರೋ ಇಲ್ಲೋ ಅನ್ನೋ ರೀತಿಯಲ್ಲಿ ಅವ್ರ ತಂದೆ ತಾಯಿಗಳು ಇರದೇ ಇದ್ದರೂ ಸಹ ಈ ಪ್ರಪಂಚದಲ್ಲಿ ಅವ್ರು ಇಡೀ ಜೀವನವನ್ನು ತಂದೆ ತಾಯಿಯ ಆದರ್ಶಗಳ ಮೇಲೆ ಅವ್ರು ನಡೆಸಿರ್ಬೇಕು. ಅಷ್ಟು ಗಾಢವಾದ ಪರಿಣಾಮ ಬೀರಬೇಕು. ಆ ಥರ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಈ ಭಾವನೆಗಳು ಮೂಡೋಂಥ ಒಂದು ಬೇಸಿಕ್ ಮೋರಲ್ ವ್ಯಾಲ್ಯೂಸ್ನ ಒಂದು ಸಿಸ್ಟಮ್ ಅದರ ಒಳಗೆ ಇನ್ಕಾರ್ಪೊರೇಟ್ ಮಾಡಿಬಿಟ್ರೆ ಈ ಪ್ರಪಂಚದಲ್ಲಿರೋ ಎಲ್ಲ ತೊಂದರೆಗಳಿಗೂ ಪರಿಹಾರ ಸಿಕ್ಬಿಡುತ್ತೆ. ಡಾಕ್ಟರ್, ಇಷ್ಟೆಲ್ಲ ಪರಿಹಾರಗಳನ್ನು ತಾವು ಕೂಡ ಸೂಚಿಸಿದ್ದೀರಿ. ಖಂಡಿತವಾಗೂ ಕೂಡ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ಪಾಲಕರು ಇಂಥದ್ದೊಂದು ಸಮರ್ಪಕವಾದ ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನು ತಳೆದುಕೊಂಡು ಆ ಮಕ್ಕಳ ಬದುಕಿನ ಉದ್ದಕ್ಕೂ ಕೂಡ ಮಾದರಿಯ ತಂದೆ ತಾಯಿಗಳು, ಮಾದರಿಯ ಸಮಾಜವಾಗಿ ಆ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಮುಂದಡಿಯನ್ನು ಇಡಲಿ ಅನ್ನುವಂಥ ಆಶಯದೊಂದಿಗೆ ಡಾಕ್ಟರ್ ಇದುವರೆಗೆ ತಮ್ಮ ಎಲ್ಲ ವಿಚಾರಧಾರೆಗಳನ್ನು, ಅದು ವಿಶೇಷವಾಗಿ ಬೇಸಿಗೆಯಲ್ಲಿ ಮಕ್ಕಳ ಆರೈಕೆ ಜೊತೆಗೆ ಪಾಲಕರ ನಡವಳಿಕೆಗಳು ಎಲ್ಲವೂ ಕೂಡ ಮಕ್ಕಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು.